ಕದನ ವಿರಾಮ ಬೆನ್ನಲ್ಲೇ ಬಾಲ ಬೆಚ್ಚಿದ ಪಾಕಿಸ್ತಾನ. ಮತ್ತೆ ಡ್ರೋನ್ ದಾಳಿ ನಡೆಸಿದ ನೆರೆ ರಾಷ್ಟ್ರ ಪಾಕಿಸ್ತಾನ. ಉಗ್ರಸ್ಥಾನದ ಎಲ್ಲ ಡ್ರೋನ್ ಹೊಡೆದುರುಳಿಸಿದ ಭಾರತ. ಗುಜರಾತ್ನ ಕಚ್ ಸಂಪೂರ್ಣ ಬ್ಲಾಕ್ಔಟ್. 4 ಡ್ರೋನ್ ಹೊಡೆದುರುಳಿಸಿದ ಸೇನೆ. ಕ್ಷಣ ಕ್ಷಣವೂ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಭಾರತದ ಗಡಿ ಮೀರಿ ಪಾಕಿಸ್ತಾನ ದಾಳಿ ಮಾಡಿದೆ. ಭಾರತದ ಗಡಿ ಮೀರಿ ಪಾಕಿಸ್ತಾನ ದಾಳಿ ಮಾಡಿದೆ. ಈ ದಾಳಿಯನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿಕೆ. ನಾಲ್ಕು ರಾಜ್ಯ ಟಾರ್ಗೆಟ್ ಮಾಡಿ ಪಾಕ್ ದಾಳಿ. ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳು ಪೀಸ್ ಪೀಸ್. ಭಾರತದ ಪ್ರತ್ಯುತ್ತರಕ್ಕೆ ಪಾಕಿಗಳು ಡರ್ಗಯ. ಆಪರೇಷನ್ ಸಿಂಧೂರದಲ್ಲಿ ದೊಡ್ಡ ಗೆಲುವು. ಭಾರತಕ್ಕೆ ಬೇಕಾದ ವಾಂಟೆಡ್ 5 ಉಗ್ರರು ಮಟಾಶ್. ಸತ್ತು ಸುಣ್ಣವಾದ ಉಗ್ರರ ಹೆಸರು ರಿವೀಲ್. ಕದನ ವಿರಾಮ ಬೆನ್ನಲ್ಲೇ ಬಾಲ ಬೆಚ್ಚಿದ ಪಾಕಿಸ್ತಾನ. ಮತ್ತೆ ಡ್ರೋನ್ ದಾಳಿ ನಡೆಸಿದ ನೆರೆ ರಾಷ್ಟ್ರ ಪಾಕಿಸ್ತಾನ. ಉಗ್ರಸ್ಥಾನದ ಎಲ್ಲ ಡ್ರೋನ್ ಹೊಡೆದುರುಳಿಸಿದ ಭಾರತ. ಗುಜರಾತ್ನ ಕಚ್ ಸಂಪೂರ್ಣ ಬ್ಲಾಕ್ಔಟ್. 4 ಡ್ರೋನ್ ಹೊಡೆದುರುಳಿಸಿದ ಸೇನೆ. ಕ್ಷಣ ಕ್ಷಣವೂ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿರೋದು ಸತ್ಯ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿರುವುದು ಸತ್ಯ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿರುವಂತಹ ಹೇಳಿಕೆ ಇದು. ಭಾರತದ ಗಡಿ ಮೀರಿ ಬಂದು ಪಾಕಿಸ್ತಾನ ದಾಳಿ ಮಾಡಿದೆ. ಭಾರತದ ಗಡಿ ಮೀರಿ ಬಂದು ಪಾಕಿಸ್ತಾನ ದಾಳಿ ಮಾಡಿರುವಂಥದ್ದು. ಇನ್ನು ಈ ದಾಳಿಯನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಪಾಕ್ ನಡೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರತ್ಯುತ್ತರವನ್ನ ನೀಡ್ತೀವಿ, ಈ ರೀತಿಯಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿರುವುದು ಸತ್ಯ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಗಡಿ ಮೀರಿ ಬಂದು ಪಾಕಿಸ್ತಾನ ದಾಳಿ ಮಾಡಿದೆ. ಈ ದಾಳಿಯನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನು ಕದನ ವಿರಾಮ ಘೋಷಣೆಯಾದಂತಹ 3 ಗಂಟೆಯಲ್ಲಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಈ ವಿರಾಮ ಉಲ್ಲಂಘನೆ ಮಾಡಿರುವುದು ಸತ್ಯ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿರುವಂತದ್ದು, ಭಾರತದ ಗಡಿಯನ್ನ ಮೀರಿ ಬಂದು ಪಾಕಿಸ್ತಾನ ದಾಳಿ ಮಾಡಿದೆ. ಇನ್ನು ಈ ದಾಳಿಯನ್ನ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ. ಪಾಕ್ ನಡೆಯ ಬಗ್ಗೆ ಈ ರೀತಿಯಾಗಿ ಗಂಭೀರವಾಗಿ ಇದೀಗ ವಿಕ್ರಮ್ ಸಿಂಗ್, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.
ಮತ್ತೆ ನರಿ ಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಎಸ್, ಮತ್ತೆ ನರಿ ಬುದ್ಧಿಯನ್ನ ತೋರಿಸಿರುವಂತದ್ದು ಪಾಪಿ ಪಾಕಿಸ್ತಾನ. ಸಂಧಾನ ಆಗಿ 3 ಗಂಟೆಯಲ್ಲೇ ಮತ್ತೆ ಫೈರಿಂಗ್ ಮಾಡಿದೆ. ನೋಡಿ, ಸಂಧಾನ ಆಗಿ 3 ಗಂಟೆಯಲ್ಲಿ ಮತ್ತೆ ಫೈರಿಂಗ್ ಆಗಿರುವಂತದ್ದು. ಇನ್ನು ಡ್ರೋನ್ ದಾಳಿ ನಡೆಸಿದ ನರಿ ರಾಷ್ಟ್ರ ಪಾಕಿಸ್ತಾನ. ಡ್ರೋನ್ ದಾಳಿ ನಡೆಸಿರುವಂತದ್ದು ನರಿ ರಾಷ್ಟ್ರ ಪಾಕಿಸ್ತಾನ. ಪಾಕ್ನ ಎಲ್ಲಾ ಡ್ರೋನ್ ಅನ್ನ ಹೊಡೆದುರುಳಿಸಿರುವಂತದ್ದು ಭಾರತ. ಜಮ್ಮು, ಶ್ರೀನಗರ, ಪಠಾನ್ಕೋಟ್, ರಾಜಸ್ಥಾನ, ಫಿರೋಜ್ಪುರ ಮತ್ತು ಕಚ್ನಲ್ಲಿ ಮತ್ತೆ ಬ್ಲಾಕ್ಔಟ್ ಅನ್ನ ಜಾರಿಗೊಳಿಸಲಾಗಿದೆ. ನೋಡಿ, ಇನ್ನು ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿರುವುದು ಸತ್ಯ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದಾಳಿಯನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ठीक है, ये विदेश मंत्रालय की प्रेस कॉन्फ्रेंस आ रही है. जो पिछले कुछ दिन से चल रही सैन्य कार्रवाई को रोकने का समझौता आज शाम को हुआ था. पिछले कुछ घंटों से इस समझौते का पाकिस्तान की ओर से घोर उल्लंघन हो रहा है. भारतीय सेना जवाबी कार्रवाई कर रही है और इस सीमा अतिक्रमण से निपट रही है. ये अतिक्रमण अत्यंत ही निंदनीय है और पाकिस्तान इनके लिए जिम्मेदार है. हमारा मानना है कि पाकिस्तान इस स्थिति को ठीक से समझे और इस अतिक्रमण को रोकने के लिए तुरंत उचित कार्रवाई करे. सेना ने इस स्थिति पर कड़ी नज़र रखी हुई है और उसे किसी भी अतिक्रमण से निपटने के लिए ठोस और सख्त कदम उठाने के लिए आदेश दे दिए गए. गुड इवनिंग. For the last few hours, there have been repeated violations of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders along the international border as well as the line of control. Thank you. ठीक है, ये विदेश मंत्रालय की प्रेस कॉन्फ्रेंस आ रही है. ಇನ್ನು ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿರೋದು ಸತ್ಯ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಈ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಲಾಗಿದೆ, ಎಲ್ಲೆಲ್ಲಿ ಅಟ್ಯಾಕ್ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋಣ. ಇನ್ನು ಗುಜರಾತ್ನ ಕಚ್ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಅಟ್ಯಾಕ್ ಮಾಡಲಾಗಿರುವಂತದ್ದು. 4 ಡ್ರೋನ್ ಅನ್ನ ನಮ್ಮ ಸೇನೆ ಹೊಡೆದುರುಳಿಸಿರುವಂತದ್ದು. ಅಮೃತಸರ, ಬಟಿಂಗಾ, ಜಲಂಧರ್ನಲ್ಲಿ ಇದೀಗ ಅಲರ್ಟ್ ಅನ್ನ ಮಾಡಲಾಗಿದೆ. ಹಾಗೆ ಮೊಗ, ಗುರುದಾಸ್ಪುರದಲ್ಲಿ ಬ್ಲಾಕ್ಔಟ್ ಅನ್ನ ಜಾರಿ ಮಾಡಲಾಗಿದೆ. ನೋಡಿ, ಜಮ್ಮುವಿನ ಬಳಿ ಇರುವಂತಹ ಅಂತಾರಾಷ್ಟ್ರೀಯ ಗಡಿ ರೇಖೆ LOC, ಪಲಾನ್ವಾಲ್, ಬರ್ಮಾರ್, ಕಚ್, ಅಕ್ನೂರ್, ಶ್ರೀನಗರ ಹಾಗೆ ಉಧಂಪುರ್, ಅನಂತನಾಗ್, ಸಾಂಬಾ ಸೇರಿದಂತೆ ವಿವಿಧ ನಗರಗಳಲ್ಲಿ ಪಾಕಿಸ್ತಾನ ದಾಳಿಯನ್ನ ಮಾಡಿರುವಂತದ್ದು. ಇನ್ನು ಈ ಮೂಲಕ ಇಂದು ಸಂಜೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಘೋಷಣೆಯಾಗಿತ್ತು ಕದನ ವಿರಾಮ. ಈ ಕದನ ವಿರಾಮವನ್ನೇ ಈ ಪಾಪಿ ಪಾಕಿಸ್ತಾನ ಉಲ್ಲಂಘನೆ ಮಾಡಿಬಿಟ್ಟಿದೆ. ಪಾಕಿಸ್ತಾನ ಮತ್ತೆ ತನ್ನ ಕಪಿ ಬುದ್ಧಿಯನ್ನ ವಿಶ್ವದ ಮುಂದೆ ತೆರೆದು ಇಟ್ಟಂತಾಗಿದೆ. ನೋಡಿ, 3 ಗಂಟೆಯಾಗಿತ್ತು ಕದನ ವಿರಾಮವನ್ನ ಘೋಷಣೆ ಮಾಡಿ. ಆ 3 ಗಂಟೆಯಲ್ಲೇ ಪಾಕಿಸ್ತಾನ ತನ್ನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತದ್ದು. ಇನ್ನು ಈ ಪಾಕಿಸ್ತಾನದಿಂದ ಆದಂತಹ ಕದನ ವಿರಾಮ ಉಲ್ಲಂಘನೆ ಸತ್ಯ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಕೂಡ ಹೇಳಿದ್ದಾರೆ. ಇನ್ನು ಕದನ ವಿರಾಮವನ್ನ ಘೋಷಣೆ ಮಾಡಿ 3 ಗಂಟೆಯಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ.
ತನ್ನ ನರಿಬುದ್ಧಿಯನ್ನ ಮತ್ತೆ ತೋರಿಸಿರುವಂತದ್ದು ಪಾಪಿ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸೋಣ ಅಂತ ಭಾರತದ ಬಳಿ ಬಂದು ಮಂಡಿಯೂರಿಯ ಕೇಳ್ಕೊಂಡಿತ್ತು. ಇದೀಗ ಮತ್ತೆ ತನ್ನ ಕುತಂತ್ರಿ ಬುದ್ಧಿಯನ್ನ ತೋರಿಸಿದೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋಲಿ ಇದ್ದಾರೆ ಮಲ್ಲಿಕಾರ್ಜುನ್ ಅವರು. ಸರ್ ನಮಸ್ಕಾರ. ಹಾಯ್ ಮೇಡಮ್. ಹಾಯ್ ಹಾಯ್. ಇನ್ನು ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಈ ವಿಚಾರವಾಗಿ ಮಾತನಾಡಬಹುದು. ಇನ್ನು ಸರ್, 3 ಗಂಟೆ ಆಗಿತ್ತು ಕದನ ವಿರಾಮವನ್ನ ಘೋಷಣೆ ಮಾಡಿ, ಅಷ್ಟರಲ್ಲಿ ಅದನ್ನ ಉಲ್ಲಂಘನೆ ಮಾಡಿಬಿಟ್ಟಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ನಿಜ, ನಾಯಿ ಬಾಲ ಡೊಂಕು ಅಂತ ಹೇಳ್ತಾರಲ್ಲ, ಇದರಲ್ಲಿ ನಾಯಿ ಯಾರು ಬಾಲ ಯಾವುದು ಖಂಡಿತವಾಗ್ಲೂ ಎಲ್ಲ ನೋಡೋ ಜನರಿಗಂತೂ ಗೊತ್ತೇ ಇರುತ್ತೆ. ಒಂದು ಪಾಕಿಸ್ತಾನ ಅಂದ ತಕ್ಷಣವೇ ಅಲ್ಲಿ ರಾಜಕೀಯ ಶಕ್ತಿ ಬೇರೆ, ಆಮೇಲೆ ಮಿಲ್ಟ್ರಿ ಬೇರೆ ಅಂತ ನಾವು ಉಲ್ಲೇಖ ಮಾಡೋಕ್ಕಾಗಲ್ಲ. ಅಲ್ಲಿನ ಜನರನ್ನು ಅಥವಾ ರಾಜಕೀಯವನ್ನು ನಿಯಂತ್ರಣ ಮಾಡೋದೇ ಅಲ್ಲಿನ ಸೇನೆ. ಈಗ ರಾಜಕೀಯ ನಾಯಕರೇನೋ ನಮ್ಮನ್ನು ಕಾಪಾಡಿಬಿಡಿ ಅಂತ ಹೇಳಿ ಅಮೇರಿಕ ಹತ್ರ ಹೋಗಿ ಕಾಲು ಹಿಡ್ಕೊಂಡು ಪ್ಲೀಸ್ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ನಮಗೆ ನಿದ್ದೆ ಇಲ್ಲ, ನಮ್ಮ ಜನರ ಜೀವ ಹೋಗ್ತಾ ಇದೆ, ಅದ್ರ ಜೊತೆಗೆ ನಮಗೆ ಭಯ ಆಗ್ತಾ ಇದೆ, ದಯವಿಟ್ಟು ಅವ್ರಿಗೆ ಹೇಳಿ ನಮಗೆ ಯುದ್ಧ ನಿಲ್ಲಿಸೋದಕ್ಕೆ ಅಂತ ಹೇಳಿದರು. ಅದರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂಥ ಅಮೇರಿಕ ಇದರಲ್ಲಿ ಮಧ್ಯಸ್ಥಿಕೆಯನ್ನು ತೋರಿ ಓಕೆ ಅಂತ ಹೇಳಿ ಏನೋ ಒಂದು ಮಾತುಕತೆಯನ್ನು ನಡೆಸಿ ಕದನ ವಿರಾಮವನ್ನು ಘೋಷಣೆ ಮಾಡಿತ್ತು. ಬಟ್ ಒಂದು ನನಗೆ ಪರ್ಸ್ನಲಿ ನಾನು ಹೇಳೋದಾದರೆ ಕದನ ವಿರಾಮ ಅವಶ್ಯಕತೆ ಇತ್ತಾ ಅನ್ನೋದು ನನ್ನ ಪ್ರಶ್ನೆ. ಒಂದು ಯಾಕೆ ಅಂತ ಹೇಳ್ತೀನಿ. ಇದು ಮೊದಲ ಸಾರಿ ಅಲ್ಲ ಅವರು ಕದನ ವಿರಾಮ ಉಲ್ಲಂಘನೆ ಮಾಡೋದು. ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಕದನ ವಿರಾಮ ಘೋಷಣೆ ಮಾಡಿದ ನಂತರವೇ ಭಾರತದ ಮೇಲೆ ಅಟ್ಯಾಕ್ ಆಗಿದ್ದು. ಅದರ ಜೊತೆಗೆ 1971ರಲ್ಲೂ ಕೂಡ ಕದನ ವಿರಾಮ ಘೋಷಣೆಯ ನಂತರವೇ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದು. ಗೊತ್ತಿತ್ತು ಪಾಕಿಸ್ತಾನದ ನರಿಬುದ್ಧಿ ಕದನ ವಿರಾಮ ಘೋಷಣೆ ಆದಮೇಲೂ ಕೂಡ ಅವರು ಅಟ್ಯಾಕ್ ಮಾಡ್ತಾರೆ ಅಂತ ಪ್ರತಿಯೊಬ್ಬ ಭಾರತೀಯರಿಗೂ ಅದರ ಜೊತೆಗೆ ಸೇನೆಗೂ ಗೊತ್ತಿತ್ತು. ಏನು ಗೊತ್ತಾ, ಕದನ ವಿರಾಮ ಅಂದ ತಕ್ಷಣ ಏನು ಗಡಿಯಲ್ಲಿದ್ದವರೆಲ್ಲ ಪ್ಯಾಕ್ ಮಾಡಿಕೊಂಡು ಆಯ್ತಪ್ಪ ಇನ್ನೆಲ್ಲ ಮುಗಿತು ಅಂತ ವಾಪಸ್ಸಂತೂ ಕಂಡಿರ್ತು ಅವ್ರಿಗೆಲ್ಲ. ಯಾಕಂದ್ರೆ ಗೊತ್ತಿದೆ ನಮ್ಮ ಯೋಧರಿಗೆ ಇಂತಹ ನರಿಬುದ್ಧಿ ರಾಕ್ಷಸರು ಇವರು, ಇಂಥವ್ರನ್ನ ನಂಬೋದಕ್ಕಾಗಲ್ಲ ಅಂತ ಹೇಳಿ ಸನ್ನದ್ಧವಾಗಿದ್ದರು. ಅದರ ಪ್ರಕಾರ ಮತ್ತೆ ಸಾಯಂಕಾಲ ಅಂದರೆ ಈಗ 3 ದಿನಗಳಿಂದನೂ ಕೂಡ ಸಂಜೆ 8 ಗಂಟೆ ಮೇಲೇ ಈ ರೀತಿಯಾದಂಥ ಡ್ರೋನ್ ಅಟ್ಯಾಕ್ಗಳನ್ನು ಮಾಡ್ತಾನೆ ಇದ್ದಾರೆ. ನೋಡಿ, 2 ದಿನಗಳಿಗೆ ಹೋಲಿಸ್ಕೊಂಡ್ರೆ ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಮಂಗಳೂರಿಂದ. ಎಲ್ಲಿಂದ? ಮಂಗಳೂರಿಂದ. ಹೌದಾ, ನಿಮ್ಮ ಹೆಸರೇನು? ಅಶೋಕ್ ಶೆಟ್ಟಿ ಅಂತ. ಸರ್, ಇನ್ನು ಕದನ ವಿರಾಮ 3 ಗಂಟೆ ಆಗಿರಲಿಲ್ಲ ಘೋಷಣೆ ಮಾಡಿ, ಅಷ್ಟೊತ್ತೊಳಗಡೆನೆ ಕದನ ವಿರಾಮನ ಉಲ್ಲಂಘನೆ ಮಾಡಿ ತನ್ನ ನಿಜವಾದ ಬಣ್ಣವನ್ನ ತೋರಿಸಿದೆ ಪಾಕಿಸ್ತಾನ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಬಾರಿ ದೊಡ್ಡ ತಪ್ಪು. ಯಾಕೆಂದ್ರೆ ಅವರೇ ಬಂದು ನಮ್ಮ ಹತ್ರ ಕೈ ಮುಗಿಸ್ಕೊಂಡು ಇದೆಲ್ಲ ಮಾಡಿ ನಾವು ಅದು ಇವರು ಅಮೆರಿಕದಿಂದ ಟ್ರಂಪ್ ಎಲ್ಲ ಬಂದು ಅವ್ರ ಜೊತೆ ಸೇರಿ ಎಲ್ಲ ಮಾಡ್ಬಿಟ್ಟು ಈ ತರ ಎಲ್ಲ ಆಗ್ಬಿಟ್ಟು ಪುನಃ ನಮಗೆ ಎದುರಾಳಿ ಕೊಟ್ರೆ ಅದು ಸರಿ ಆಗೋದಿಲ್ಲ. ಭಾರಿ ದೊಡ್ಡ ತಪ್ಪು ಸರ್. ಇದನ್ನ ಭಾರತ ಒಪ್ಕೊಂಡಿದ್ದೇ ತಪ್ಪು ಅಂತ ಅನ್ಸುತ್ತಾ ಕದನ ವಿರಾಮಕ್ಕೆ? ಯಾಕೆಂತಂದ್ರೆ ನಮ್ಮ ದೇಶಕ್ಕೆ ಬಂದು ಹೊಡೆದು ಹೋದ್ರು. ಯಾಕೆಂದ್ರೆ ಆತರ ನನಗೆ ಹಾಗೆ ಅನಿಸುತ್ತೆ. ಯಾಕೆಂದ್ರೆ ಅದು ಮಾಡಿದ್ರೆ ಭಾರಿ ತಪ್ಪು. ಯಾಕೆಂದ್ರೆ ಈ ತರ ಪುನಃ ಅವರಿಗೆ 2-3 ಗಂಟೆಯಲ್ಲಿ ಪುನಃ ಈ ತರ ಮಾಡೋದು ಅಲ್ಲ, ಈಗ ಇವರಿಗೆ ಪಾಠ ಕಲಿಸ್ಲೇಬೇಕು ಅಂತ ನಮಗೂ ಅನ್ಸುತ್ತೆ. ಯಾಕಂತಂದ್ರೆ ಇವರು ಬುದ್ಧಿ ಕಲಿಯಲ್ಲ, ಪಾಠ ಕಲಿಸ್ಲೇಬೇಕು. ಯಾಕೆಂದ್ರೆ ಇವರು ಮಾಡಿದ ನಾವೇನವರು ಓಕೆ, ಏನೋ ಟೆಕ್ನಿಕಲ್ ಇಶ್ಯೂ. ನೋಡಿ ಭಾರತೀಯ ಎಲ್ಲರ ಒಂದು ರಕ್ತ ಕುದೀತಾ ಇರೋದಂತೂ ಖಂಡಿತ. ಈಗ ಕಾಲ್ ಮಾಡಿದ್ರು, ಅವರು ಕೂಡ ಧನ್ಯವಾದಗಳು. ಬಟ್ ಒಂದೇನು ಅಂತಂದರೆ ಪಾಕಿಸ್ತಾನದ ಬುದ್ಧಿ ಗೊತ್ತಿದೆ ಅಂದಮೇಲೂ ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಭಾರತದೇ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ದೊಡ್ಡ ಅವಕಾಶ ಇತ್ತು. ಭಾರತದ ಮೇಲೆ ಪದೇ ಪದೇ ಉಗ್ರರನ್ನ ಕಳಿಸೋದು, ಪದೇ ನಮ್ಮ ಭಾರತವನ್ನು ಕೆದಕೋದು. ಇಷ್ಟು ರಾಷ್ಟ್ರ ಇದೆ, ನಾವು ವಿಶ್ವ ಗುರು ಅಂತ ಕರೆದುಕೊಳ್ತೀವಿ, ಆರ್ಥಿಕವಾಗಿ ಮುನ್ನುಗ್ತಾ ಇದ್ದೀವಿ ಅಂತ ಕಳಿಸ್ತಾ ಇದ್ದೀವಿ, ಅಂತಹ ಆಧುನಿಕ ಶಸ್ತ್ರಾಸ್ತ್ರಗಳಿದ್ದೇವೆ ಅಂತ ಅನ್ಕೋತೀವಿ. ಎಲ್ಲವೂ ಇದ್ದ ಮೇಲೆ ಯಾಕೆ ಅದನ್ನು ನಾವು ಪ್ರಯೋಗ ಮಾಡಬಾರ್ದು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅವ್ರ ಹತ್ರ ಏನೂ ಇಲ್ಲ. ಒಂದು ಅಲ್ಲಿರುವಂತಹ ಭಿಕ್ಷೆ ಬೇಡುವಂಥ ರಾಷ್ಟ್ರ ಅದು. ಅವ್ರ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲಿಗೆ ಮಾರ್ಕೊಂಡಿದೆ ಅದು. ಅವ್ರ ಹತ್ರ ಈಗಂತೂ ಏನೇನೂ ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿ ಅವ್ರಿಗಿದ್ದಾಗ ಸುಮ್ಮನೆ ಬಾಯಿ ಬಡಾಯಿ ಅಷ್ಟೇ, ನಮ್ಮ ಹತ್ರ ಅಣುಬಾಂಬ್ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ನಮ್ಮ ಹತ್ರ ಆ ಒಂದು ಶಸ್ತ್ರಾಸ್ತ್ರ ಇದೆ, ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡ್ತೀವಿ, 4500 ಕಿಲೋಮೀಟ್ರ್ ನಾವು ಟಾರ್ಗೆಟ್ ಇಟ್ಟು ಹೊಡೆದ್ರೂ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾರೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್, ನಾವು ಬೀರೂರಿಂದ. ಸರ್ ನಿಮ್ಮ ಹೆಸರು? ಕಡೂರು ತಾಲೂಕು.
ಹೌದಾ, ಓಕೆ ಸರ್. ಈಗ ಕದನ ವಿರಾಮ ಆಯಿತು, ಓಕೆ, ಒಂದು ಕಡೆ ಕ್ಷಮಿಸೇ ಬಿಟ್ವಿ ಅಂತ ತಿಳ್ಕೊಳ್ಳಿ ಪಾಕಿಸ್ತಾನವನ್ನು, ನರಿಬುದ್ಧಿ ಪಾಕಿಸ್ತಾನವನ್ನು. ಬಟ್ 3 ಗಂಟೆಗಳಲ್ಲಿ ವಾಪಸ್ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿನ್ನೆ 2 ದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಹೆಚ್ಚಿನ ಡ್ರೋನ್ಗಳನ್ನು ಹಾರಿಸ್ತಾ ಇದೆ. ಪಾಕಿಸ್ತಾನದ ಮೇಲೆ ಸಂಪೂರ್ಣವಾಗಿ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಇದೊಂದು ಸಮಯ ಅಂತ ಅನ್ಸುತ್ತಾ ನಿಮಗೆ? ಹೌದು ಸರ್, ನಾವು ಒಂದು ಚಾನ್ಸ್ ಕೊಟ್ಟಿದೀವಿ ಅವರಿಗೆ. ಏನ್ ಹೇಳಿ, ಈ ಒಂದು ಚಾನ್ಸ್ ಕೊಟ್ಟಿದೀವಿ. ಅವರಾಗೆ ಚಾನ್ಸ್ ತಪ್ಪಿಸ್ಕೊಂಡ್ಮೇಲೆ ನಾವು ಬಿಡಲ್ಲ ಅಲ್ವಾ. ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಸಹ ಸಿಟ್ಟು ಬಂದಿರುತ್ತೆ. ಈಗ ಅವರು ಉಲ್ಲಂಘನೆ ಮಾಡಿದಾರಲ್ವಾ, ಈಗ ಯಾವ್ದೇ ರೀತಿ ಏನ್ ಕೇರ್ ಮಾಡಂಗಿರಲ್ಲ. ಹೌದಾ ಇಲ್ಲ ಹೇಳಿ? ಹೌದೌದೌದೌದು. ಅವ್ರು ಹೆದರಿ ಅಮೆರಿಕ ಹತ್ರ ಹೋಗಿರೋದು. ಅವ್ರ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇಲ್ಲ, ಅವ್ರು ನಮ್ಗೆ ಅಟ್ಯಾಕ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ಶಸ್ತ್ರಾಸ್ತ್ರ ಇಲ್ಲ, ಅದು ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈಗ ಪಾಠ ಕಲಿಸ್ಬೇಕಾರೆ ಈಗ ಚೈನಾ ಬೆಂಬಲವಾಗಿ ನಿಂತಿದೆ ಅಲ್ವಾ, ಅದಕ್ಕೂ ಬುದ್ಧಿ ಬರ್ಬೇಕು. ಏನ್ ಹೇಳಿ, ಇದೊಂದೇ ಅಲ್ಲ, ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಅವ್ರದ್ದು ಇದ್ದೇ ಇರುತ್ತೆ. ಸೊ ಹಂಗ ಬಟ್ ಈ ಫುಲ್ ಚೆಚ್ ಬಿಸಾಕ್ಬಿಟ್ರೆ ಅವರು ಸ್ವಲ್ಪ ಹಂಗೆ ಸ್ಟ್ಯಾಚ್ಯೂ ಆಗ್ಬಿಡ್ತಾರೆ. ಹೌದಲ್ವಾ? ಅಲ್ಲ, ಚೀನಾದವ್ರಿಗೆ ಯಾಕೆ ಅಂತ ಈ ಮೂಗ್ ತೋರಿಸೋ ಬುದ್ಧಿ ಸರ್, ಅದು ಹಂಗೇನೆ ಅವ್ರು ಡಬಲ್ ಗೇಮ್ ಆಡ್ತಾ ಇದಾರೆ. ಏನ್ ಹೇಳಿ, ಈಗ ಸ್ವಲ್ಪ ಮೂವ್ ಆಗ್ಲಿ ಅಂತ ಸುಮ್ಮನೆ ಕಾಯ್ತಾ ಇರೋದು. ಈಗ ನಮಗೆ ಅಮೆರಿಕ ಸಪೋರ್ಟ್ ಇದೆ, ರಷ್ಯಾ ಸಪೋರ್ಟ್ ಇದೆ, ಪ್ರತಿಯೊಂದು ದೇಶಕ್ಕೂ ಸಪೋರ್ಟ್ ಇದೆ, ಆಯ್ತಾ. ಆದ್ರೆ ಅವ್ರಿಗೆ ಗೊತ್ತು ಪಾಕಿಸ್ತಾನ ಯಾವ್ದು ಸಪೋರ್ಟ್ ಇಲ್ಲ ಅಂದ್ಬಿಟ್ಟು, ಆದ್ರೂ ಇಂಡೈರೆಕ್ಟ್ ಆಗಿ ನಮಗೆ ಏನಾರ ಮಾಡ್ಲೇಬೇಕಲ್ವಾ ಅವರು. ಹೌದು. ಈ ಉಗ್ರರನ್ನೇ ತಾನು ಪೋಷಿಸಿಕೊಂಡು ಅವರನ್ನ ಬೆಂಬಲದಿಂದನೇ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಜಸ್ಟ್ ಒಂದು ಇದಷ್ಟೇನೆ ಎಫೆಕ್ಟ್ ತರ ಸ್ಟಾಂಪ್ ಟೈಪ್ ಅಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಬ್ಯಾಕ್ ಗ್ರೌಂಡ್ ಆಗಿ ನಿಲ್ತಿರೋದೇ ಚೀನಾ. ಓಕೆ, ಈಗ ಪೆಹಲ್ಗಾಮ್ ಒಂದು ಪ್ರತೀಕಾರ ಇದೆ ನಮಗೆ ಖಂಡಿತವಾಗ್ಲೂ. 26 ಹಿಂದೂಗಳ ನರಮೇಧ ನಡೆಸಿದ್ರು. ಈಗ ನಾವು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ವಿ. ಇಷ್ಟಕ್ಕೆ ನಮಗೆ ಸಮಾಧಾನ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಯಾವುದೇ ರೀತಿ ಸಮಾಧಾನ ಇಲ್ಲ. ಇದು ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇನೆ. ಇದು ಏನ್ ಹೇಳಿ, ಇಂಟ್ರಡಕ್ಷನ್ ಅಷ್ಟೇ ಕೊಟ್ಟಿರೋದು. ಈಗ ಮುಂದೆ ನಡೆಯೋದು ಯುದ್ಧ. ಪ್ರತಿ ಇದೇನಿದೆಯೋ ಫುಲ್ ಎಂಟೈರ್ ಪಾಕಿಸ್ತಾನನೇ ಕವರ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈಗ ಹೌದಾ ಇಲ್ಲ ಹೇಳಿ? ಫುಲ್ ಕವರ್ ಮಾಡ್ಕೊಂಡ್ಬಿಟ್ರೆ ಈಗ ನಮ್ಗೇನ್ ಗೊತ್ತಾ, ಇಡೀ ಪಾಕಿಸ್ತಾನ ನಾವು ತಗೊಳ್ಳೋದು ಒಳ್ಳೇದು ಅನ್ಸ್ಬಿಡುತ್ತೆ ಅತ್ಲಾಗೆ. ಇದೇ ಒಂದು ಒಳ್ಳೆ ಚಾನ್ಸ್ ಅಂತೀರಾ? ಈಗ ಪಾಕಿಸ್ತಾನ ನಾವು ತಗೊಂಡ್ಬಿಟ್ರೆ ಅವಾಗ ನಮ್ದೇ ಆಡಳಿತ ಬರುತ್ತೆ ಅಷ್ಟೇ. ಈ ಆಫ್ಘಾನಿಸ್ತಾನ ಎಲ್ಲ ತಗೊಂಡ್ರಲ್ಲ, ಆ ಟೈಪ್ ನಾವೇ ಆಡಳಿತ ತಗೊಳ್ಳೋದು ತುಂಬಾ ಒಳ್ಳೇದು. ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಅನ್ಸುತ್ತಾ ಸರ್? ಸೈನಿಕರ ಮೇಲಂತೂ ಖಂಡಿತವಾಗ್ಲೂ ನಾವು ನಂಬಿಕೆ ಇಡ್ತೀವಿ. ನಮ್ಮ ಸರ್ಕಾರದ ಮೇಲೆ ಸೈನಿಕರಿಗೆ ಪ್ರತಿಯೊಂದು ಸಪೋರ್ಟಿಂಗ್ ಮಾಡಿದ್ದಾರೆ. ಬಟ್ ಮೋದಿಜಿ ಸರ್ ಅವರು ನಾವು ಪಾಕಿಸ್ತಾನ ತಗೊಳಕ್ ಇಷ್ಟ ಪಡೋದಿಲ್ಲ. ಏನ್ ಹೇಳಿ, ತಗೊಳೋದಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ಅವ್ರು ಏನಿದಾರ ಫುಲ್ ಡೆಮಲಿಷ್ ಮಾಡ್ಲೇ. ಓಕೆ ಸರ್, ಥ್ಯಾಂಕ್ ಯು ಇದುವರೆಗೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ಇನ್ನೊಬ್ರು ಕೂಡ ಕಾಲರ್ ಇದ್ದಾರೆ, ಮಾತನಾಡೋಣ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಾಂ ಸರ್, ತಮ್ಮ ಹೆಸರು? ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಸರ್ ಏನು ಅನ್ಸುತ್ತೆ, ಈ ಕದನ ವಿರಾಮ ಘೋಷಣೆ ಮಾಡಿದ್ದು ಮತ್ತೆ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು? ನಮ್ಮ ವಿದೇಶಾಂಗ ಸಚಿವರು ಹೇಳ್ತಾ ಇದ್ರು ನಾವು ಇನ್ಮೇಲೆ ಸುಮ್ಮನೆ ಕೂರೋ ಮಾತಿಲ್ಲ ಅಂತ ಹೇಳಿ. ನಿಮಗೇನು ಅನ್ಸುತ್ತೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೆಟ್ರು ಅಂತ ಅನ್ಸುತ್ತಾ, ಇಲ್ಲ ಓಕೆ ಅವ್ರಿಗೆ ಪಾಠ ಕಲಿಸಿದೀವಿ ಸಾಕು ಅಂತ ಅನ್ಸುತ್ತಾ? ಇಲ್ಲ ಸರ್, ಯುದ್ಧ ಮಾಡೋದೇ ಸರಿ. ಪಾಠ ಕಲಿಸಿದ್ದು ಜಸ್ಟ್ ಇದು ಏನು ಇಲ್ಲ ಇದು. ಹೌದು. ಇದು ಅವರಂದ್ರೆ ಇದು ನರಿಬುದ್ಧಿ ಅಂತ ಹೇಳ್ತಿರಲ್ಲ, ಇದು ನರಿಬುದ್ಧಿ ಯಾವಾಗ್ಲೂ ಇದ್ದಿದೆ. ಅದು ಈಗ ಇದಕ್ಕೆ ಮೊದ್ಲು ಅಂದ್ರೆ ಮುಂದೆ ಬರಬಾರ್ದಿತ್ತು. ಬಟ್ ಏನ್ ಗೊತ್ತಾ, ಈಗ ಯಾವುದೋ ಒಂದು 3ನೇ ದೇಶ ಬಂದು 2 ದೇಶಗಳ ಸಂಧಾನ ಮಾಡಿತು, ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಬಟ್ ಇದು ಎಲ್ಲೋ ಬೇಡವಾಗಿತ್ತು ಅಂತ ಅನ್ಸುತ್ತಾ ನಿಮ್ಗೆ? ಬೇಡವಾಗಿತ್ತು ಸರ್. ಅವರು ಎಲ್ಲ ಕಡೆ ಹೋಗಿ ಅಮೆರಿಕ ಹತ್ರ ಏನೋ ಅದನ್ನ ಕಾಲಿಡ್ಕೊಂಡೇನೋ ಮಾಡಿದ್ದಾರೆ. ಸೊ ಅದು ಅವರಿಗೆ ಅಡ್ಡ ಬರಬಾರ್ದಿತ್ತು ಅಂತ ನಮ್ದು ಅನಿಸಿಕೆ. ಅಲ್ಲ, ನಮ್ಮ ಸೈನಿಕರು ನೋಡಿ, ಒಂದೇ ಪೆಹಲ್ಗಾಮ್ ಆದ ತಕ್ಷಣ ಆ ನರಬುದ್ಧಿ ತೋರಿಸಿದವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟರು, ಆಯ್ತು ನೀವು ರೆಡಿಯಾಗಿ ನಾವು ಬರ್ತೀವಿ ಅಂತ ಹೇಳಿ ಅಟ್ಯಾಕ್ ಮಾಡಿದ್ರು. ಇದು ಒಂದು ಒಳ್ಳೆಯ ಒಂದು ಸಂದರ್ಭ ಅನಿಸುತ್ತಾ ನಿಮಗೆ? POK ಕೂಡ ವಶಪಡಿಸ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಪಾಕ್ಗೆ ಒಂದು ದೊಡ್ಡ ಬುದ್ಧಿ ಕಲಿಸೋದಕ್ಕೆ ಯಾವತ್ತೂ ನಮ್ಮ ತಂಟೆಗೆ ಬರಬಾರ್ದು ಅವರು. ಆ ರೀತಿ ಮಾಡೋದಕ್ಕೆ ಒಂದು ಒಳ್ಳೆ ಕಾಲ ಅನಿಸುತ್ತಾ? ಮತ್ತು ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ?
ಈಗ ಏನು ನಡೀತೈತಲ್ಲ ಅದೆಲ್ಲ ಕ್ಲಿಯರ್ ಇಲ್ಲ. ಹ್ಮ್ ಈಗ ಅಂದ್ರೆ ಇವರು ಪಾಕ್ನವರಿಗೆ ಇದು ಒಂದು ಅಂದ್ರೆ ಪಿಕ್ಚರ್ ಅಭಿ ಬಾಕಿ ಅನ್ನೋ ಹ್ಮ್ ಇನ್ನು ಏನೋ ಒಂದು ಮಾಡ್ಬೋದಿತ್ತು. ಸೊ ಅಲ್ಲಿ ತನಕ ಈಗ ಎಲ್ಲ ಬಂದು ಏನೋ ಒಂದು ಮಾಡಿದ್ರು. ಹ್ಮ್ ಅದು ಏನಿದೆ ಸರ್ ಅವ್ರು ಇರ್ತಾರೆ ಈಗ. ಹೌದು 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 ಇವಾಗ ನಮ್ದು ಏನು ಆರ್ಮಿ ನಮ್ದು ಏನಿದೆಯಲ್ಲ ಹೋದ್ರು ಹ್ಮ್ 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 ಸರ್ ಅವ್ರದ್ದು ಒಳ್ಳೆ ಕ್ಲಿಯರಿಟಿ ಉಂಟು. ನಮ್ ದೇಶದಲ್ಲಿ ಎಲ್ಲ ಡಿಫೆನ್ಸ್ ಆಗ್ಲಿ ಪ್ರತಿಯೊಂದು ತುಂಬಾ ಕ್ಲಿಯರಿಟಿ ಇದೆ ಎಲ್ಲ. ಹೌದು ಹೌದು ಹ್ಮ್ ಹೌದು. So ನಮ್ದು ತುಂಬಾ ಸ್ಟ್ರಾಂಗ್ ಇದೆ. ಮತ್ತೆ ಹ್ಮ್ ಅವ್ರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಹೌದು ಖಂಡಿತ ಮಾಡ್ತಾರೆ. ಇದು ಇಷ್ಟೇ ಇರುವಂಥ ದೇಶ, ಅದು ಕೂಡ ನರಿಬುದ್ಧಿ. ಅವ್ರ ದೇಶದವ್ರು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಅಲ್ಲಿನ ಪ್ರಧಾನಿಗೂ ಕೂಡ ಜನರನ್ನು ರಕ್ಷಿಸುವಂಥ ಬುದ್ಧಿ ಅಂತೂ ಖಂಡಿತವಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಒಂದೇನು ಅಂತಂದರೆ ಜನರ ರಕ್ತ ಅಂತೂ ಕುದೀತಾ ಇದೆ. ಅದು ಪೆಹಲ್ಗಾಮ್ ದಾಳಿ ಮಾತ್ರ ಅಲ್ಲ, ಅದರ ಜೊತೆಗೆ ಪಾಕಿಸ್ತಾನ ಇಂತಹ ನರಿಬುದ್ಧಿ ತೋರಿಸುತ್ತಲ್ಲ, ಅದಕ್ಕೋಸ್ಕರ ಇವ್ರನ್ನ ಹೊಡೆದಾಕಿ ಈ ಒಂದು ಭೂಪಟದಲ್ಲೇ ಇವರು ಇಲ್ಲದೆ ಇರೋ ಥರ ಮಾಡಬೇಕು ಅನ್ನೋದೇ ಎಲ್ಲರ ಒಂದು ಮನಸ್ಸಿನ ಮಾತು, ಅದರಲ್ಲಂತೂ ಡೌಟೇ ಇಲ್ಲ. ಓಕೆ, ಇನ್ನೊಬ್ರು ಕಾಲರ್ ಜೊತೆಗೆ ಹುಡಿದ್ದಾರೆ. ಸರ್ ನಮಸ್ಕಾರ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ. ಇದು ಚಿಕ್ಕಮಗಳೂರು ಜಿಲ್ಲೆ. ನಾನು ಸ್ವತಂತ್ರ ಹೋರಾಟಗಾರ ಮೊಮ್ಮಗ. ಸರ್ ಗೊತ್ತಾಗ್ಲಿಲ್ಲ. ಓ, ಸ್ವತಂತ್ರ ಹೋರಾಟಗಾರರ ಮೊಮ್ಮಗ ತಾವು? ಫ್ರೀಡಮ್ ಫೈಟರ್ ಫ್ಯಾಮಿಲಿ ಅವ್ರ ಮೊಮ್ಮಗ ನಾನು ಮಾತಾಡ್ತಾ ಇರೋದು. ಸೂಪರ್ ಸರ್, ಸೂಪರ್ ಸೂಪರ್. ಸರ್ ತಮ್ಮ ಹೆಸರು? ದಯಾನಂದ ಅಂತ. ದಯಾನಂದ್ ಅವರೇ, ಓಕೆ. ಈ ಒಂದು ಪರಿಸ್ಥಿತಿ, ಭಾರತ ಪಾಕಿಸ್ತಾನದ ಒಂದು ಕದನ ವಿರಾಮ, ಅದರ ಉಲ್ಲಂಘನೆ ಮತ್ತು ಪೆಹಲ್ಗಾಮ್ ದಾಳಿ, ಇವೆಲ್ಲವೂ ಕೂಡ ಭಾರತೀಯರಲ್ಲಿ ಒಂಥರ ರಕ್ತ ಅಂತ ಕುದೀತಾ ಇದೆ. ನಿಮಗೇನು ಅನ್ಸುತ್ತೆ ಪರ್ಟಿಕ್ಯುಲರ್ ಆಗಿ? ಸ್ವಾಮಿ, ನಾನು ಹೇಳ್ತಾರೆ ಇಷ್ಟೇ. ಅಮೆರಿಕನಿಗೆ ಒಂದ್ ನಿಮಿಷ, ಅಮೆರಿಕರು ಕದನ ವಿರಾಮ ಕೊಡಿ ಅಂತಂದ್ರು. ಹೌದು. ಹೌದಾ ಅಲ್ವಾ? ನಾನು ಫ್ರೀಡಮ್ ಫೈಟರ್ ಫ್ಯಾಮಿಲಿ ಮೊಮ್ಮಗ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಗೊತ್ತಾಯ್ತು, ನನ್ನಲ್ಲಿ ರಕ್ತ ಕುದೀತೈತೆ. ಈಗ ನಾನು ಹೇಳ್ತಾರೆ ಅಮೆರಿಕ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಮೆರಿಕನೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬೇಕು? ಹೌದು. ಒಂದ್ ನಿಮಿಷ, ಅವ್ರಿಗೆ ನಾವು ಗೌರವ ಕೊಟ್ಟಿದ್ದೀವಿಲ್ವೋ? ಹೌದು ಹೌದು ಹೌದು. ಅವ್ರಿಗೆ ಗೌರವ ಕೊಟ್ಟಿದ್ದೀವಿಲ್ಲ ರೀ? ಕಿತ್ತೂರಲ್ಲಿ ಚೆನ್ನಮ್ಮನ ಹೊಡೆದಾರ ಯಾರು? ನಿಜ. ಇವರೇ ಪಾಕಿಸ್ತಾನದವ್ರೆ. ನನಗ್ ಗೊತ್ತಿಲ್ಲ. ಈಗ ಅಮೆರಿಕ ಅಲ್ವಾ ಮಧ್ಯಸ್ಥಿಕೆ ವಹಿಸಿರೋದು? ಮಧ್ಯಸ್ಥಿಕೆ ನನ್ನ ಹೆಸರೇ ಬರ್ತಾ ಇದೆ ಇಲ್ಲಿ ಟಿವಿಲಿ, ನಾನು ನೋಡ್ತಾ ಇದ್ದೀನಿ. ಮಧ್ಯಸ್ಥಿಕೆ ವಹಿಸಿರೋದು ಯಾರು? ಅಮೆರಿಕಾದವರು. ಅಲ್ಲ, ಹೌದಾ ಸ್ವಾಮಿ? ಅಲ್ಲ, ಈಗ ಮಧ್ಯಸ್ಥಿಕೆ ವಹಿಸ್ಕೊಳ್ಳುವಂತ ಅವಶ್ಯಕತೆ ಭಾರತಕ್ಕಿತ್ತ? ಇವ್ರನ್ನ ಹೊಡೆದು ಉಳಿಸ್ಬೇಕು ಅನ್ನೋದು ಎಲ್ಲರ ಒಂದು ಮನಸ್ಥಿತಿ. ಅಮೆರಿಕ ದೊಡ್ಡಣ್ಣ, ಅಮೆರಿಕ ದೊಡ್ಡಣ್ಣ, ಇಡೀ ಪ್ರಪಂಚಕ್ಕೆ ದೊಡ್ಡಣ್ಣ. ಅವ್ರಿಗೆ ಗೌರವ ಕೊಟ್ಟು ನಾವು ನೋಡಿ ತಪ್ಪ ಅವ್ರದ್ದು. ಈಗ ಮಧ್ಯರಾತ್ರಿ ಹಿಂಗೆ ಉಡಾಯಿಸ್ತಾರಲ್ಲ, ನಾವೇನು ಶಂತ್ರ? ಅಲ್ಲ, ಇದು ದೊಡ್ಡ ನನಗೆ ಮುಖಭಂಗ, ಇದು ಅಮೆರಿಕಾಗೆ ದೊಡ್ಡ ಮುಖಭಂಗ. ಈಗ ಮಧ್ಯಸ್ಥಿಕೆ ಅಲ್ಲ, ಒಂದ್ ನಿಮಿಷ, ಅವರು ಎಫರ್ಟ್ಸ್ ಎಲ್ಲರೂ ನಮ್ಮ ದೇಶ ಕಳಿಸ್ಬೇಕೀಗ. ಹೌದು ಹೌದು. ಯಾಕೆ ಬಂದ್ರು ಅವರು ಮಧ್ಯಸ್ಥಿಕೆ? ಯಾಕೆ ಬಂದ್ರು? ಅಲ್ಲ, ಇವ್ರು ಪಾಕಿಸ್ತಾನದವ್ರು ಹೋಗಿ ಅಲ್ಲಿ ಕಾಲ್ ಬಿದ್ದಿದ್ದಾರೆ, ಅದಕ್ಕೆ ಬಂದಿದ್ದಾರೆ ಅಷ್ಟೇ. ಸರಿ ಸ್ವಾಮಿ, ಇವರು ಒಂದ್ ನಿಮಿಷ, ಪಾಕಿಸ್ತಾನದ ಹೇಳಿಕಲ್ಲ ಇವರು ಕದನ ವಿರಾಮ ಕೊಟ್ಟಿದ್ದು. ಇಲ್ಲ ಇಲ್ಲ, ಅದು ಏನಾಗುತ್ತೆ ಅಂತಂದ್ರೆ, ಎರಡು ದೇಶ, ಈ ಪಾಕಿಸ್ತಾನದವ್ರು ಹೋಗಿ ಅಯ್ಯೋ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಕಾಲಿಗೆ ಬಿದ್ದಿರ್ತಾರೆ. ಅವಾಗ ಒಂದ್ ಸ್ವಲ್ಪ ನೋಡಿ ಸ್ವಾಮಿ, ನಾನು ಹೇಳ್ತಾರೆ ಇಷ್ಟೇ. ನೋಡಿ, ನಾನು ಫ್ರೀಡಮ್ ಫೈಟರ್ ಫ್ಯಾಮಿಲಿ ಮೊಮ್ಮಗ, ನನಗೆ ರಕ್ತ ಕುದೀತೈತಿ. ಹೌದು ಹೌದು. ನೀವು ಮಾಡಿದ ತಪ್ಪಲ್ವಾ? ಅವನು ಅಲ್ಲಿಗೆ ಹೋಗ್ರಿ, ಪಾಕಿಸ್ತಾನ ಅಮೆರಿಕಕ್ಕೆ ಒಂದು ಸೆಕೆಂಡ್ ರೀ ನಿಮ್ದ ಇದನ್ನೆಲ್ಲ ಉಡಾಯಿಸ್ತೀವೇನ್ರಿ? ಪಾಕಿಸ್ತಾನದ ಬೇವುಗಾರಿಕೆಯಲ್ಲೇನ್ರಿ ನಿಮ್ಮನ್ನ ಉಡಾಯಿಸಿದ್ದು? ಆಮೇಲೆ ತಾನೆ ಇಂಡಿಯಾನ ಉಡಾಯಿಸಿದ್ದು. ಹೌದು ಹೌದು. ಹೌದು. ನನ್ನ ರಕ್ತ ಕುದೀತಾ ಇದ್ದೇನೆ. ನಾನು ಫ್ರೀಡಮ್ ಫೈಟರ್ ಫ್ಯಾಮಿಲಿ, ಚಿಕ್ಕಮಗಳೂರು ಜಿಲ್ಲೆ DC ಕೇಳಿ, ಕನ್ಸೆಟ್ರು ಸ್ವತಂತ್ರ ಹೋರಾಟಗಾರರು. 1940ನೇ ಇಸ್ವಿಲಿ ಗಾಂಧೀಜಿಗೆ ನಾವು ಗುಡಿ ಕಟ್ಟಿದ್ವಿ. ಸೂಪರ್ ಸರ್, ಸೂಪರ್. ಇಡೀ ಕರ್ನಾಟಕದಾಗ ಯಾವ್ದಾರು ಗಾಂಧೀಜಿ ಗುಡಿ ಇದೆ ಅಂದ್ರೆ ನಿದ್ಗಟ್ಟ.
ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಕಾಡೂರನ್ನ ಜಿಲ್ಲೆ ಮಾಡಿದ ಲಂಚ. ಓಹೋ ಸೂಪರ್ ಸರ್, ಸೂಪರ್. ಓಕೆ, ಈಗ ಪಾಕಿಸ್ತಾನಕ್ಕೆ ಏನು ಬುದ್ಧಿ ಕಲ್ಸೋಣ ಅಂತ ನೀವು ಅನ್ನಿಸ್ತೀರಿ? ಅಮೆರಿಕನ್ ಬಿಟ್ಬಿಡಿ, ಅಮೆರಿಕಾದವರು ಸಪೋರ್ಟ್ ಕೊಡ್ಬೇಕು. ಹಾಂ, ಹೌದಲ್ವ? ಅವ್ರಿಗೆ ನಮ್ಮ ಇಂಡಿಯನ್ ಆರ್ಮಿ ಸಪೋರ್ಟ್ ಕೊಟ್ಟಿದ್ದು. ಹಾಂ, ಹೌದು. ನಮ್ಮ ಇಂಡಿಯನ್ ಆರ್ಮಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು? ಅಮೆರಿಕದವರು ಹೇಳಿದ್ರೆ ಒಪ್ಕೊಂಡಿದ್ದು ನಾವು. ಅಮೆರಿಕ ಮಾತು ಕೇಳಬಾರ್ದು ಅಂತೀರಿ? ಇದಾಯ್ತಾ? ಅಲ್ಲ, ಅಮೆರಿಕ ಮಾತು ಕೇಳಬಾರ್ದು, ಇವ್ರ ಜೊತೆ ಅಟ್ಯಾಕ್ ಮಾಡಬೇಕು ಅಂತೀರಿ ನೀವೀಗ? ಅಲ್ಲ ರೀ, ಅಮೆರಿಕದ ಯಾಕ್ರಿ? ಒಂದ್ ನಿಮಿಷ, ಪಾಕಿಸ್ತಾನದವ್ರಿಗೆ ಬೆಲೆ ಕೊಟ್ಟು ಮಾಡಿದ್ರು. ನನಗೆ ಇಲ್ಲಿ ಅನುಮಾನ ಆಗಿರೋದು. ಆ ಅನುಮಾನಗಳು ಜಾಸ್ತಿನೇ ಇದೆ. ಪಾಕಿಸ್ತಾನದವ್ರು ಹೋಗಿ ಕಾಲು ಮುಗ್ದಿರ್ತಾರೆ ಅಷ್ಟೇ, ನಮ್ಗೆ ಕಾಪಾಡಿ ಅಂತ. ನಿಮ್ ಒಂದ್ ನಿಮಿಷ, ಅವ್ರು ಎಂತ ನರಿ ಬುದ್ಧಿ ಅಂತ ಅನ್ನೋದು ಇಡೀ ಪ್ರಪಂಚವೇ ಗೊತ್ತು. ಹೌದು. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾತುಗಳಿಗೆ. ನೋಡಿ, ಒಂದೇನು ಅಂತಂದರೆ ಫ್ರೀಡಮ್ ಫೈಟರ್ ಅಂದರೆ ಸೈನಿಕರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಸಾವು ನೋವುಗಳ ಬಗ್ಗೆ, ಅಲ್ಲಿ ಗೊತ್ತಿರುತ್ತೆ ಅವ್ರ ಕದನ ವಿರಾಮ ಆದಾಗ ಎಷ್ಟು ಸೈನಿಕರಿಗೆ ನೋವುಗಳಾಗಿರುತ್ತೆ ಅನ್ನೋದು. ಅದ್ರ ಜೊತೆಗೆ ತಮ್ಮ ಕುಟುಂಬಕ್ಕೂ ಆಗಿರುವಂಥ ನೋವುಗಳು, ತಮ್ಮ ಸಹಪಾಠಿಗಳಿಗೆ ಆಗಿರುವಂಥ ನೋವುಗಳು. ಭಾರತ ಅಂದ ತಕ್ಷಣವೇ ಎಲ್ಲರೂ ಕೂಡ ಯುದ್ಧ ಬೇಡಪ್ಪ, ಆರಾಮಾಗಿ ಇದ್ಬಿಡೋಣ, ಯಾಕೆ ಬೇಕು ಅಂತ. ಬಟ್ ಸೈನಿಕರಿಗೆ ಗೊತ್ತಿರುತ್ತೆ ಆ ಒಂದು ನೋವು, ಅದಕ್ಕೆ ಆ ಒಂದು ಕಿಚ್ಚಿನ ಮಾತುಗಳು ಬರ್ತಾ ಇತ್ತು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ಕಾರ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ, ಮಂತ್ರಾಲಯದಿಂದ ಮಾತಾಡ್ತಾ ಇರೋದು. ಮಂತ್ರಾಲಯದಿಂದ ಮಾತಾಡ್ತಾ ಇದ್ದೀರಾ? ಸರ್ ಮಂಜುನಾಥ್ ಸರ್, ಒಂದು ಪಾಕಿಸ್ತಾನದ ನರಿಬುದ್ಧಿ ಬಗ್ಗೆ ಗೊತ್ತಿದ್ದೂ ಕೂಡ ಭಾರತ ಕದನ ವಿರಾಮ ಉಲ್ಲಂಘನೆಗೆ ಒಪ್ಪಿಗೆ ಕೊಡಿತು. ಮೂರನೇ ರಾಷ್ಟ್ರದ ಮಾತು ಕೇಳಿ ಇದನ್ನ ತಪ್ಪು ಮಾಡಿತು ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ ತಪ್ಪು ಮಾಡಿದೆ ಸರ್. ಇವಾಗ ಏನಂದ್ರೆ ತಪ್ಪು ಮಾಡ್ತು ಅನ್ನೋದಕ್ಕಿಂತ ಟ್ರಂಪ್ ಮಾತಿಗೆ ಒಂದು ಬೆಲೆ ಕೊಟ್ಟಿದೆ ನಮ್ಮ ಭಾರತ. ಓಕೆ, ಟ್ರಂಪ್ ಅವ್ರ ಮಾತಿಗೆ ಒಂದು ಬೆಲೆ ಕೊಡ್ತು. ಈಗ ಅದು ಟ್ರಂಪ್ ಅವ್ರ ಗಮನಕ್ಕೆ ಬರಬೇಕಿದೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಕದನ ವಿರಾಮ ಮಾಡಿದ್ವಿ, ಅವ್ರು ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೆ ತಕ್ಕ ಶಿಕ್ಷೆಗೆ ನಮಗೆ ಕೈ ಜೋಡಿಸಿ ನಮ್ಗೆಲ್ಲ ಸಾಥ್ ಕೊಡ್ಬೇಕಂತೇಳಿ ಅವರಲ್ಲಿ ಒಂದು ಭಾವನೆ ಬರಬೇಕು. ನಮ್ಮ ಈ ತುರ್ಕನ್ನ ಏನಂದ್ರೆ ತುಪ್ಪದಲ್ಲಿ ಬಿದ್ರು ತುರ್ಕನ್ ನಂಬರ್ದ ಅನ್ನೋ ಗಾದೆ ಸುಳ್ಳಲ್ಲ ಸರ್. ಅದು ಹೌದು, ತುಪ್ಪದಲ್ಲಿ ಬಿದ್ರು ಸಹಿತ ನಾವು ತುರ್ಕನ್ ನಂಬರ್ದ ಅನ್ನೋ ಗಾದೆ ಸುಳ್ಳಲ್ಲ. ಇದು ನೋಡಿ ನಮ್ಗೊಂದು ಪಾಠ. ಇದು ಪಾಕಿಸ್ತಾನದ ಮೇಲೆ ದಾಳಿ ಆಗ್ಲೇಬೇಕು. ಮೋದಿ ಇರೋದ್ರಿಂದ ನಮ್ಗೆ ಇಲ್ಲಿವರೆಗೂ ಮಟ್ಟಿಗೆ ಬಂದಿದೆ. ಮೋದಿ ಸರ್ಕಾರ ಇರೋದ್ರಿಂದ ನಮ್ಗೊಂದು ಧೈರ್ಯ ಇದೆ. ಭಾರತ ನಮ್ಗೆ ಚೆನ್ನಾಗಿ ಮುಂದೆ ನುಗ್ಗುತ್ತೆ. ಆಮೇಲೆ ಮುಖ್ಯವಾಗಿ ಸೇನಾ ಭೂಪಟದಲ್ಲಿ ಪಾಕಿಸ್ತಾನನೇ ಇರಬಾರ್ದು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇದೀವಿ. ಇವತ್ತು ದಾವಣಗೆರೆ ಕೆಟಿ ನಗರ ಶನೇಶ್ವರನ್ ದೇವಸ್ಥಾನದಲ್ಲಿ ಇವತ್ತು ಆಪರೇಷನ್ ಸಿಂಧೂರ ಅಂತ ಹೇಳಿ ನಾವು ಪೂಜೆ ಎಲ್ಲ ಮಾಡಿದೀವಿ ಇವತ್ತು ಶನೇಶ್ವರನ್ ದೇವಸ್ಥಾನದಲ್ಲಿ ಬೆಳಗ್ಗೆ. ಎಲ್ಲ ನಮ್ಮ ಸೈನಿಕರು ಯಶಸ್ವಿ ಆಗ್ಲಿ ಅಂತಾನೆ ಬಹಳ ನಾವು ಇಷ್ಟಪಡ್ತಾ ಇದೀವಿ ಸರ್. ಓಕೆ ಸರ್, ವಿರಾಮ ತಗೊಂತೀವಿ ಮಾಡ್ತೀವಿ ಅಂತೆಲ್ಲ ಹೇಳಿ ಗುಳ್ಳೆನರಿ ಬುದ್ಧಿ ತೋರಿಸಿ ಮತ್ತೆ ಅವರು ಥರ್ಡ್ ಕ್ಲಾಸ್ ಬುದ್ಧಿನ ತೋರಿಸಿದ್ದಾರೆ. ಇದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ತಕ್ಕ ಪ್ರತಿಫಲ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು. ಅಲ್ಲ, ಇಲ್ಲಿ ಕೆಲವೊಂದು ರಾಜಕೀಯ ನಾಯಕರ ಒಂದು ಉದ್ದಡ್ತನ ನಮ್ಮಲ್ಲೇ ಇದ್ದವ್ರು ಸರ್. ಇವರು ಏನಂತ ಶಾಂತಿ ನೆಲೆಸ್ಲಿ ಬಿಡಿ, ಆಮೇಲೆ ಬೇಡ ಪಾಕಿಸ್ತಾನದ ಜೊತೆ. ಇವರೆಲ್ಲ ಮುಲ್ಲಖಾನ್ಗಳು ಸರ್, ನಮ್ಮಲ್ಲಿ ಇರೋರೆಲ್ಲ ಮುಲ್ಲಖಾನ್ಗಳೇ ಇರೋದು. ಕೆಲವೊಬ್ರು ಆ ಮುಲ್ಲಖಾನ್ಗಳೇ ನಮ್ಮಲ್ಲಿ ಇರೋದು. ಏನಂತಾರೆ ಈಗ ನೆಹರು ಬ್ರಾಹ್ಮಣ ಅಂತ. ನೆಹರು ಕೂಡ ಒಬ್ಬ ಮುಸ್ಲಿಮೇ ಸರ್. ಅದು ಹೇಳ್ಬೇಕಂದ್ರೆ ನಾವೊಬ್ಬ ಬ್ರಾಹ್ಮಣರಾಗಿ ಹೇಳ್ತೀವಿ. ಎಲ್ಲ ಅವರು ರಾಹುಲ್ ಗಾಂಧಿ ನೋಡಿ ಮೊನ್ನೆ ಶಾಂತಿ ಅಂತ ಹೇಳ್ತಾನೆ, ಅವ್ರ ಕಡೆ ಈಗ ನೋಡಿ, ರಾಹುಲ್ ಗಾಂಧಿ ಅವರು ಮೋದಿ ಅವರಿಗೆ ಬೆನ್ನೆಲುಬಾಗಿ ನಿಂದಿರ್ತೀನಿ ಅಂತ ಹೇಳಿದ್ದಾರೆ, ಖರ್ಗೆ ಅವರು ನಿಲ್ತೀನಿ ಅಂತ. ಬಾಯಿ ಮಾತಿಗೆ ಈಗ ಪಾಕಿಸ್ತಾನದವ್ರು ಹೇಳಿದ್ರು ನಾವು ಕದನ ನಿಲ್ತೀವಿ ಅಂತ ಹೇಳಿ. ಅದೇ ರೀತಿನೇ ರಾಹುಲ್ ಗಾಂಧಿನೇ ಹೇಳ್ತಾನೆ ನಾನು ನಿಲ್ತೀವಿ ಅಂತ ಹೇಳಿ. ಅವರು ಹೇಗೆ ಅಂದ್ರೆ ಸಿದ್ದರಾಮಯ್ಯರ ವಚನ ನೋಡ್ರಿ, ಏನಂತೆ ಯುದ್ಧ ಮಾಡೋದು ಅವಶ್ಯಕತೆನೇ ಇಲ್ಲ. ಮತ್ತೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇಲ್ಲ ನಾನು ಹಾಗೆ ಹೇಳಿಲ್ಲ, ದೇಶ ಅಂತ ಬಂದ್ರೆ ಯುದ್ಧ ಮಾಡಬೇಕು. ನಮ್ಮಲ್ಲೇ ಒಂದು ಮೊದ್ಲು ನಮ್ಮಲ್ಲಿರೋ ಟೆರರಿಸ್ಟ್ಗಳನ್ನ ಹೊಡೆದಾಕ್ಬೇಕು. ನಮ್ಮಲ್ಲಿರೋ ಇಂಥವ್ರನ್ನ ಅಲ್ಲಿ ಕಳಿಸ್ಬೇಕಲ್ಲಿ. ವಾರ ಇವ್ರನ್ನ ಹಿಡ್ಕೋಬೇಕಷ್ಟೇ. ಆ ಗುಂಡು ಸದ್ದಿಗೆ
ಓಕೆ, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಓಕೆ, ರಾಜಕೀಯನೂ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಪ್ರತಿಪಕ್ಷಗಳು ಕೂಡ ಈ ಒಂದು ವಿಷಯದಲ್ಲಿ ಸಾಥ್ನ ಕೊಡ್ತಾ ಇದ್ದಾವೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಕೂಡ ಮೋದಿ ಅವರಿಗೆ ನಾವು ಈ ಒಂದು ವಿಷಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಥ್ ಕೊಡ್ತೀವಿ ಎಂದಿದ್ದಾರೆ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಆರಂಭದಲ್ಲಿ ಹೇಳಿದರು ಯುದ್ಧ ಬೇಕಾಗಿಲ್ಲ ಅಂತ ಹೇಳಿ, ಬಟ್ ಅದಾದ ನಂತರ ಕೂಡ ಹೇಳಿದರು ಯುದ್ಧ ಅನಿವಾರ್ಯ ಆದರೆ ಖಂಡಿತವಾಗ್ಲೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತಲೇ ಹೇಳಿದ್ದಾರೆ. ಈ ಒಂದು ವಿಷಯದಲ್ಲಿ ಧರ್ಮ ಅಥವಾ ಜಾತಿ, ಶ್ರೀಮಂತಿಕೆ, ಪಕ್ಷ ಇವನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ನನಗೆ ಕಾಣಿಸ್ತಾ ಇದೆ, ಎಲ್ಲೋ ಒಂದು ಒಬ್ಬೊಬ್ರು ಇದ್ದೇ ಇರ್ತಾರೆ. ನಿಮಗೆ ನಿಮ್ಮ ಆಕ್ರೋಶ ನಂಗೆ ಅರ್ಥ ಆಗುತ್ತೆ. ಏನು ಗೊತ್ತಾ, ಹಿಂದೆ ಮಾತಾಡ್ತಾರೆ, ಮುಂದೆ ಬೇರೆಯವ್ರಿಗೆ ಸಪೋರ್ಟ್ ಕೊಡ್ತಾರೆ. ಬಟ್ ಈ ಒಂದು ವಿಷಯದಲ್ಲಿ ಖಂಡಿತವಾಗ್ಲೂ ಭಾರತ ಈಗ ಒಗ್ಗೂಡಿ ಮುಂದೆ ಸಾಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಬಟ್ ಈಗ ರಾಜಕೀಯವನ್ನು ಬದಿಗಿಟ್ಟು ಪಾಕಿಸ್ತಾನಕ್ಕೆ ಹೇಗೆ ಪಾಠ ಕಲಿಸಬೇಕು. 3ನೇ ರಾಷ್ಟ್ರ ಬಂದಿದ್ದು ಓಕೆ, ಯಾಕೆಂದರೆ ಆ ಒಂದು ರಾಷ್ಟ್ರ ತನ್ನ ಒಂದು ಹಿರಿಮೆಯನ್ನು ತೋರಿಸೋದಕ್ಕೆ ಬನ್ನಿಯಪ್ಪ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ತಾ ಇದ್ದಾರೆ. ಬಟ್ ಈಗ ಅಮೇರಿಕ ಮಾಡಿದ್ದು ಅವರಿಗೆ ಒಂದು ಮುಖಭಂಗ. ಪಾಕಿಸ್ತಾನ ಏನು ಕದನ ವಿರಾಮ ಮಾಡೋಣ ಅಂತ ಹೇಳಿತ್ತು, ಅದೇ ಈಗ ಉಲ್ಲಂಘನೆ ಮಾಡಿರೋದ್ರಿಂದ ಅವ್ರಿಗೆ ಮುಖಭಂಗ ಆಗಿದೆ ಅಂತ ಹೇಳಿದೆ. ಒಂದು ನಿಜ ಎಲ್ಲವನ್ನೂ ಹೇಳೋಣ. ಯಾಕೆಂದರೆ G20 ರಾಷ್ಟ್ರ ಆಗಿರ್ಬೋದು, G10 ಆಗಿರ್ಬೋದು, ಇದೆಲ್ಲದರಲ್ಲೂ ಪಾಕಿಸ್ತಾನ ಯಾಕೆ ಇಲ್ಲ ಅಂದರೆ ಇಂತಹ ಒಂದು ನರಿಬುದ್ಧಿ, ಅವರ ಒಂದು ಮುಖ ಪ್ರಪಂಚಕ್ಕೆ ಗೊತ್ತಾಗಬೇಕು. ಇವತ್ತು ಗೊತ್ತಾಗಿದೆ. ಅದು ಏನು ಅಂತಂದರೆ, ಬೇಡ ಯುದ್ಧ, ಆಯಿತು ನಾವು ಪಾಠ ನಿಮಗೆ ಕಲಿಸಿದ್ದೀವಿ, ಹೊಡೆದಿದ್ದೀವಿ, ಇನ್ನು ಹೊಡೆದ್ರೆ ಮಾತ್ರ ತುಂಬ ದೊಡ್ಡದಾಗೆ ಹೊಡಿತೀವಿ, ಸುಮ್ಮನಿದ್ದು ಬಿಡಿ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಬಟ್ ಇಲ್ಲ, ಕಾಲು ಕೆದರ್ಕೊಂಡು ನಾವು ಬಂದೇ ಬರ್ತೀವಿ ಅಂತಂದರೆ ಭೂಪಟದಲ್ಲಿ ಖಂಡಿತವಾಗ್ಲೂ ಪಾಕಿಸ್ತಾನ ಅನ್ನುವಂಥ ಒಂದು ನರಿಬುದ್ಧಿ ರಾಷ್ಟ್ರ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಸರ್, ಪಾಕ್ ಬಗ್ಗೆ ಗೊತ್ತಿದ್ದು ನಾವೇನಾದರೂ ಹಳ್ಳಕ್ಕೆ ಬೀಳ್ತಿದ್ದೀವಿ ಅಂತ ಅನಿಸ್ತಾ ಇದೆಯಾ? ಓಕೆ, ಒಂದೇನು ಅಂತಂದರೆ ಹಳ್ಳಕ್ಕೆ ನಾವಂತೂ ಬೆಳೆದಿಲ್ಲ, ಅವರೇ ಬೆಳೆಸ್ತೀವಿ. ಓಕೆ, ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇನ್ನೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಸರ್ ನಮಸ್ಕಾರ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಹೂವಿನಹಳ್ಳಿ ತಾಲೂಕು, ಬಳ್ಳಾರಿ ಡಿಸ್ಟ್ರಿಕ್ಟ್, ಇಡಗಿಲ್ಲಿಂದ. ಸರ್, ಏನನ್ಸುತ್ತೆ ಪಾಕಿಸ್ತಾನದ ನರಿಬುದ್ಧಿ, ಆಮೇಲೆ 3ನೇ ರಾಷ್ಟ್ರ ಅಮೇರಿಕ ಒಂದು ಮಧ್ಯಸ್ಥಿಕೆ ವಹಿಸಿತ್ತು, ಮತ್ತೆ ಕದನ ವಿರಾಮ, ಈ ಗಡಿ ಜಿಲ್ಲೆಯಲ್ಲಿರುವಂಥ ಜನರು ಒಂದು ಸ್ವಲ್ಪ ಭಯಭೀತರಾಗಿದ್ದಾರೆ. ಸೈನಿಕರು ಅವ್ರಿಗೆ ಒಂದು ಪ್ರತ್ಯುತ್ತರ ಕೊಟ್ಟು ಇದೊಂದು ಒಳ್ಳೆ ಸಮಯನ ಪಾಕಿಸ್ತಾನವನ್ನು ಆ ಭೂಪಟದಿಂದನೇ ತೆಗೆದೊಗೆಯೋದಕ್ಕೆ. ಅಲ್ಲ ಸರ್, 2002 ಕಾರ್ಗಿಲ್ ಯುದ್ಧ ಅಂತ ನಡೆದಿದೆ. ಕಾರ್ಗಿಲ್ ಯುದ್ಧ ನಡೆದಾಗ ನಾವು ಅವತ್ತಿಗೆ ವಿಜಯ ಮಾಡಿಕೊಂಡಿವಿ. ಈಗ ನಮಗೆ ನೆಕ್ಸ್ಟ್ ಯುದ್ಧ ಮಾಡಕ್ಕೆ ದೊಡ್ಡದಲ್ಲ ಸರ್. ಹೌದು. ಈಗ ನಮಗೆ ಅವರು ಯುದ್ಧ ಸಾಗರ ಅಂದ್ರೆ ನಮಗೇನು ದೊಡ್ಡದಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವು ಎರ್ಸಪ್ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಸರ್, ನಾವು ಅವ್ರ ಮೇಲೆ ಯುದ್ಧ ಮಾಡ್ಬೇಕಂತ ನಮಗೇನು ಅಭಿಮಾನ ಇದ್ದಿಲ್ಲ, ಆಕಾಂಕ್ಷೆ ಇದ್ದಲ್ಲ. ನರಿ ಬುದ್ಧಿ ತೋರಿಸ್ತಾರಂದ್ರೆ ನಾವು ಅವರು ಪಾತಾದ ನಾವು ಇದ್ರೊಳಗ ನುಗ್ಗಂತ ಕೆಪಾಸಿಟಿ ನಮ್ಮ ದೇಶವಂತ ಕಾಪಾಡ್ಕೊಂಡಿವಿ ಸರ್ ನಾವು. ಹೌದು. ಹೌದಾ ಸರ್? ಹೌದು. ಈಗ ಅಂದ್ರೆ ಅವ್ರ ನರಿ ಬುದ್ಧಿ ಅಂದ್ರೆ ನಾವು ಅವ್ರಿಗೆ ಮಾಡೋ ಅಂತ ಕೆಪಾಸಿಟಿ ಐತಲ್ಲ ನಮ್ ತಗ. ಹೌದು, ನಾವು ಮಾಡ್ಬೇಕಾಗತ್ತೆ. ನಮಗೆ ಅದು ಅವ್ರ ತಗ ಏನೈತೆ ಅದಕ್ಕಿನ್ನ ಜಾಸ್ತಿ ನಮ್ ತಗ ಇದೆ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ದೇಶ ಇಟ್ಕೊಂಡು ನಮ್ಮ ಇಂಡಿಯಾದ ಮೇಲೆ ಅವ್ರು ಹಾಳಾಕ್ ಬರ್ತಾರಂದ್ರೆ ಅವ್ರು ನಮ್ಮ ಮೇಲೆ ಏನ್ ಮಾಡಬಹುದು ಅಂತ ನಾವು ಏನ್ ಮಾಡ್ಕೊಳಕ್ಕಾಗಲ್ಲ ಅವ್ರ ಮೇಲೆ. ಅದೇ ಇಷ್ಟು ರಾಷ್ಟ್ರ ಸರ್, ಅದು ಒಂಥರ ಆ ಚಿತ್ರಾನ ನೋಡಿ ನಾಯಿ ತರಾನೇ ಇದೆ. ಅದು ಆ ನರಿ ಬುದ್ಧಿನೇ ಅದಕ್ಕೆ ಇರೋದು. ಒಂದು ಈ ಸಮಯ ಒಳ್ಳೇದು ಅಂತೀನಿ ಹೊಡೆಯೋದಕ್ಕೆ. ಅದು ಸರ್, ಅವ್ರ ನರಿ ಬುದ್ಧಿ ತೋರಿಸಿದ್ರೆ ನಾವ್ ಏನ್ ಮಾಡ್ಬೇಕನ್ನೋದು ಗೊತ್ತೈತಲ್ಲ ನಮ್ಗೆಲ್ಲ. ನಮಗೆ ಅವ್ರಿಗಿಂತ 1000 ಪಟ್ಟು ಸ್ಟ್ರಾಂಗ್ ಇದೆ ಮಿಲಿಟರಿ ಇದ್ರೆ. ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ಒಂದು ಆಕ್ರೋಶ ಅಂತೂ ಖಂಡಿತವಾಗ್ಲೂ ಜನರಲ್ಲಿ ಮೂಡ್ತಾ ಇದೆ. ಏನು ಅಂತಂದರೆ, ಆ ರಾಷ್ಟ್ರ ಇರೋದು ಇಷ್ಟೇ ರೀ, ಅದನ್ನು ಯಾಕೆ ಅಷ್ಟೊಂದು ಹೆದರೋದು? ಪದೇ ಬರ್ತಾರೆ, ಭಯೋತ್ಪಾದಕರನ್ನ ಬಿಟ್ಟ ತಕ್ಷಣ ಎಷ್ಟೋ ಜನರನ್ನ ಕೊಲೆ ಮಾಡ್ತಾರೆ, ಅದಾದ ನಂತರ ಹೋಗ್ತಾರೆ, 1-2 ಬಾಂಬನ್ನ ಎಸಿತೀವಿ, ಅದಾದ ನಂತರ ಮುಗಿದೋಯ್ತು. ಇದೇ ಆಗೋಯ್ತಾ? ಇದನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಒಂದು ಶಿಕ್ಷೆಯನ್ನು ಕೊಡುವಂತಹ ಕಾಲ ಇದಿದೆ. ಇದನ್ನು ಕೊಡಬೇಕು ಅನ್ನೋದೇ ಜನರ ಅಭಿಪ್ರಾಯ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ಮೇಡಮ್ ನಮಸ್ತೆ, ವೆಂಕಟೇಶ್ ಗೌನಳ್ಳಿ ಅಂತೇಳಿ ಶಾಪೂರು. ಎಲ್ಲಿಂದ ಕರೆ ಮಾಡ್ತಿರೋದು?
ಶಾಪುರ್ ಮೇಡಮ್, ಶಾಪುರ್ ಶಹಾಪುರ. ಓಕೆ ಸರ್, ಈಗ ಈ ಕದನ ವಿರಾಮನ ಉಲ್ಲಂಘನೆ ಮಾಡ್ತು ಇದನ್ನ ಮಾತಾಡೋಣ. ಅದಕ್ಕಿಂತ ಮುಂಚೆ ಕದನ ವಿರಾಮನ ಘೋಷಣೆ ಮಾಡಿದಾಗ ನಿಮ್ಗೆ ಏನ್ ಅನಿಸ್ತು? ನಾವು POKನ ವಶಕ್ಕೆ ಪಡಿಸ್ಕೊಳ್ಬೇಕಾಗಿತ್ತು, ಅದಕ್ಕಿಂತ ಮುಂಚೆ ನಾವು ಕದನ ಇದಕ್ಕೆ ವಿರಾಮಕ್ಕೆ ಒಪ್ಕೋಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಕದನ ವಿರಾಮ 100% ಒಪ್ಪದು. POKನ 100% ವಶಪಡಿಸಬೇಕು. POKನ ಒಂದು. ಎರಡನೇ ವ್ಯಾಪಾರ ಹಫೀಜ್ ಸಯೀದ್ ಮನೆಯನ್ನ ಉಳಿಸ್ಮಾಡ್ಬೇಕಾಗಿತ್ತು. ಹಫೀಜ್ ಮನೆಯನ್ನ ಹಫೀಜ್ ಸಯೀದ್ ಮನೆಯನ್ನ ತೋರಿಸಿ ಅವ್ರು ಬಿಟ್ಟಂತ ದ್ರೋಣಗಳನ್ನ ಹೊರಗುಳಿಸೋದೇ ನಮ್ ಡ್ಯೂಟಿ ಆಗಿತ್ತು. ಹೌದು ಸರ್, ಹೌದು ಹೌದು. ಅವ್ರು ಬಿಟ್ಟಂತ ಡ್ರೋನ್ಗಳು ಮಿಷನ್ಗಳನ್ನ ಹೊರಗುಳಿಸೋದು ಅಷ್ಟುಗಳು ಹೊರಗುಳಿಸ್ತೀವಿ. ಅದು ಕರೆಕ್ಟ್, ನಮ್ಮಲ್ಲಿ ಆ ಪವರ್ ಅದ, ಶಕ್ತಿ ಅದ, ಅದು ಉತ್ತಮ, ಇಲ್ಲಂತಲ್ಲ. ಆದ್ರ ನಾವೇನ್ ಮಾಡಿದ್ವಿ ಅವ್ರಿಗೆ ಅಂತಂದ್ರೆ, ಅವರು 8 ಏರಿಬಸ್ಗಳನ್ನು ನಾವು ನಾಶ ಮಾಡಿದ್ವಿ, ಅದು ಸಂತೋಷ. ಮತ್ತ 9 ನೆಲೆಗಳನ್ನ ಧ್ವಂಸ ಮಾಡಿವಿ, 100 ಜನ ಉಗ್ರಗಳನ್ನ ಸತ್ತೊಡಿದ್ರು, ಅದು ಸಂತೋಷ. ಆದ್ರೆ ಅವ್ರು ಮಾಡಿದ್ದು ಅಕ್ಷಮ್ಯ ಅಪರಾಧ. ಅಕ್ಷಮ್ಯ ಅಪರಾಧಕ್ಕೆ ನಾವು ಯುದ್ಧನ ನಾವು ಅಮೆರಿಕ ಚೀನಾ ಬಂದಾಗ ನಾವು ಅದನ್ನ ವಿರಾಮ ಏನೋ ಅಮೆರಿಕ ದೊಡ್ಡ ಮನುಷ್ಯ ಅಂತ ಅವೆಲ್ಲ ನಾವು ಮರ್ಯಾದೆ ಕೊಟ್ಟಿದ್ದೀವಿ, ಇಲ್ಲೊಂದಲ್ಲ. ಮೊದಲು ನಮಗೂ ಅದು ವೈರಿ ಇತ್ತು ಅಮೆರಿಕ. ಹೀಗಾಗಿ ಈ ಸದ್ಯಕ್ಕೆ ನಮಗೆ ಅದು ಒಂದು ಫ್ರೆಂಡ್ಶಿಪ್ ಮಾಡ್ತಾರೆ. ಉಗ್ರಾಮಿನ ಬಿಸಿಯನ್ನ ಅಮೆರಿಕಕ್ಕೆ ಮುಟ್ಟಿಸಿದಾಗ ಅದು ಅಮೆರಿಕಕ್ಕೆ ಗೊತ್ತಾಗಿ ಅವಾಗ ಭಾರತ ಹೇಳಿದ್ದು ಸತ್ಯ ಅದ ಅಂತಕ್ಕಂಥ ಮಾತನ್ನ ಅವರು ಅಮೆರಿಕದವರು ನಮ್ಮ ಮೇಲೆ ಅವರು ಭಾರತವನ್ನು ಇಷ್ಟಪಡ್ತಿದ್ರು ಅಂತಲ್ಲ. ಈಗ ಇವ್ರು ಏನಂದ್ರೆ ನಾವು ಅದನ್ನ 100% POKನ ವಶಪಡಿಸ್ಕೊಳ್ಬೇಕು. ಮತ್ತೊಂದು ಏನಪ್ಪ ಅಂದ್ರೆ ಹಫೀಜ್ ಸಯೀದ್ ಮನೆಯನ್ನ ಧ್ವಂಸ ಮಾಡಬೇಕು. ಮತ್ತು ಉಗ್ರಗಳನ್ನು ಇಲ್ಲ ಟೋಟಲಿಗೆ ಪಾಕಿಸ್ತಾನದ ಸೇನೆ ಅದಲ್ಲ, ಅವರೆಲ್ಲರೂ ಉಗ್ರಗಾಮಿಗಳು ಅವರೆಲ್ಲರೂ. ಓಕೆ, ಅಲ್ಲಿನ ಎಲ್ಲ ಉಗ್ರ ಸ್ಥಾನಗಳನ್ನ ನಾವು ಭಾರತದವರು ಹೊಡಿಬೇಕು ಅನ್ನೋದು ಅವ್ರ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆಗೆ ಕಾಲ್ ಮಾಡಿದ್ದಕ್ಕೆ. ಅಂದರೆ ಪ್ರತಿ ಸರಿನೂ ಉಗ್ರರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆ ಉಗ್ರ ಸ್ಥಾನಗಳನ್ನು ಬಿಡಬಾರ್ದು. ಈಗ ಮೊನ್ನೆ ಹೊಡೆದಿದ್ದಾರೆ, ಇನ್ನೂ ಒಂದು ಸ್ವಲ್ಪ ಹೊಡಿಬೇಕು, ಕ್ಷಿಪಣಿ ದಾಳಿಗಳನ್ನ ಮಾಡಿ. ಅಷ್ಟು ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇದೆ, ಅಷ್ಟು ಆಧುನಿಕ ತಂತ್ರಜ್ಞಾನ ನಮ್ಮ ಹತ್ರ ಇದೆ. ಅದೇ ಕಾರಣಕ್ಕಾಗಿ ಈ ಸರಿ ಮಾತ್ರ ಇವ್ರನ್ನ ಬಿಡಬಾರ್ದು ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ. ಓಕೆ, ಇನ್ನೂ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಶಿವಾನಂದ್ ಅಂತ. ಎಲ್ಲಿಂದ ಸರ್ ಕಾಲ್ ಮಾಡ್ತಾ ಇರೋದು? ಸರ್ ನಾನು ಇಲ್ಲೇ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸರ್, ಈಗ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂತಹ ಹಂತಕ್ಕೆ ನಮ್ಮ ಸೈನಿಕರು ಹೋಗ್ತಾ ಇದ್ರು. ನಿನ್ನೆ ರಾತ್ರಿ ಕೂಡ ಅವರ ಒಂದು 3 ವಾಯುನೆಲೆಗಳನ್ನು ಸ್ಫೋಟ ಮಾಡಿದ್ರು. ಇದೆಲ್ಲ ಆದ ನಂತರ ಹೆದರಿ ಈಗ ಪಾಕಿಸ್ತಾನ ನಮ್ಮನ್ನು ಕಾಪಾಡಿ ಅಂತ ಅಮೆರಿಕ ಹತ್ರ ಹೋಯ್ತು, ಕದನ ವಿರಾಮ ಆಯಿತು. ಆಮೇಲೆ ಇವ್ರು ಮತ್ತೆ ಅದನ್ನ ನಮ್ಮ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಬಂದರು. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಭಾರತೀಯರ ರಕ್ತ ಕುದಿಯುತ್ತೆ ಅಂತ ಅನ್ಸುತ್ತಾ ಇಲ್ವಾ ನಿಮಗೆ? ಖಂಡಿತವಾಗ್ಲೂ ರಕ್ತ ಕುದೀತಾ ಇದೆ. ಈಗೆಲ್ಲ ನಮ್ಗೆ ತುಂಬಾ ನೋವು ಆಗಿದೆ. ಯಾಕಂದ್ರೆ ಮೋದಿಜಿ ಅವರು ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ರು. ಕಾರಣ ಏನಂದ್ರೆ ಅಮೆರಿಕಾದವರು ನಮಗ್ ಬೇಕಾಗ್ತಾರೆ. ಯಾಕಂದ್ರೆ ನಮ್ಮ ಲಕ್ಷಾಂತರ ಜನ ನಮ್ಮ ಭಾರತದಲ್ಲಿ ಅಮೆರಿಕಾದಲ್ಲಿ ಉದ್ಯೋಗದಲ್ಲಿ ಇರೋದ್ರಿಂದ, ಅವ್ರನ್ನ ನಂಬ್ಕೊಂಡೆ ಜೀವನ ನಡೆಸೋದ್ರಿಂದ, ಮತ್ತೆ ನಮ್ಗೆ ಆಪತ್ ಬಾಂಧವವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕ ನಮ್ಗೆ ನಮ್ ಬೆನ್ನಿಂದ ನಿಂತಿದೆ. ಇಲ್ಲಾಂದ್ರೆ ಚೈನಾದವರು ಯಾವತ್ತೂ ನಮ್ಗೆ ತೊಂದರೆ ಕೊಡೋರು. ಅದೆಲ್ಲ ನೋಡಿ ನಮ್ಗೆ ಅಮೆರಿಕಾದವ್ರಿಗೊಂದು ಗೌರವ ಕೊಡ್ಬೇಕಾಗಿರೋದು ನಮ್ಮ ಮೋದಿಜಿಯವರು ತುಂಬಾ ದೂರದ ಆಲೋಚನೆ ಮಾಡಿನೇ ಇದನ್ನ ಡಿಸಿಷನ್ ತಗೊಂಡಿದ್ದಾರೆ. ಅದು ಒಳ್ಳೇದು. ಮತ್ತೆ ನಾನು ಇನ್ನೊಂದು ಇದರಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಇದು ಮೋದಿಜಿ ಮತ್ತೆ ನಮ್ ಟ್ರಂಪ್ ಇಬ್ರು ಮಾತಾಡ್ಕೊಂಡು ಇವ್ರಿಗೆ ಮಾಡ್ತಾರೆ ಪಾಕಿಸ್ತಾನದವರು ಅಂತ ಗೊತ್ತಿದ್ದೆ ಒಂದು ಇದರಲ್ಲಿ ಏನೋ ಒಂದು ಇವರಿಬ್ಬರದ್ದು ಒಂದು ಅಡಗಿದೆ, ಒಂದು ಮಹತ್ವವಾದ ಒಂದು ಇದು. ಅದರಿಂದ ಇವರು ಪಾಕಿಸ್ತಾನದವ್ರು ಮೋಸ ಮಾಡ್ತಾರೆ ಅಂತ ಗೊತ್ತು. ನಾಳೆ ಪ್ರಪಂಚದ ಮುಂದೆ ಅವ್ರನ್ನ ಕೆಟ್ಟವ್ರನ್ನ ತೋರಿಸಿ ಎಲ್ಲ ಒಂದಾಗಿ, ಮತ್ತೆ ಚೈನಾ ಇವ್ರಿಗೆ ಬರ್ತಾರೆ, ಟರ್ಕಿ ಬರ್ತಾರೆ, ಇರಾನ್ ಬರ್ತಾರೆ. ಇವರೆಲ್ಲ ಬಂದಾಗ ಮತ್ತೆ 3ನೇ ಮಹಾಯುದ್ಧನೂ ನಡೆಯೋ ಚಾನ್ಸ್ ಇದೆ ಸರ್. ಅವಾಗೆಲ್ಲ ಅಮೆರಿಕ ಎಲ್ಲ ನಮ್ಗೆ ಜಪಾನ್, ಕೊರಿಯಾ ಎಲ್ಲ ನಮ್ಮ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ನಿಲ್ಲುತ್ತೆ. ಇವ್ರನ್ನ ಸದೆ ಬಡಿಬೋದು. ಮತ್ತೆ ಈ ಉಗ್ರರು ಅವಾಗ ಆಟೋಮೆಟಿಕ್ ಆಗಿ ಎಲ್ಲಾ ಕಡೆನೂ ಇವ್ರದ್ದು ನಿರ್ಣಯ ಮಾಡ್ತಾರೆ. ಹೇಳಕ್ಕೆ ಏನಿಲ್ಲ ಸರ್. ಸರ್, ಈಗ ಹಾಗಿದ್ರೆ ನಾವು ಅವ್ರ ಮೇಲೆ ಅವ್ರೀಗ ಕದನ ವಿರಾಮ ಅಂತೂ ಉಲ್ಲಂಘನೆ ಮಾಡಿದ್ದಾರೆ. ಈಗ ನಾವು ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೋಬೇಕಾ ಅಥವಾ ಯುದ್ಧ ಮಾಡಬೇಕಾ? ಖಂಡಿತವಾಗ್ಲೂ ನೈಟ್ ನಮ್ಗೆ ಗುಡ್ ನ್ಯೂಸ್ ಸಿಗುತ್ತೆ ಸರ್. ನೀವು ನೋಡ್ಕೊಳ್ಳಿ, IIF ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ನಮ್ಮ IIF ಮುಂದೆ ಅವ್ರದ್ದು ಏನೇನಿಲ್ಲ. ಮತ್ತೆ ಅವ್ರದ್ದು ಎಲ್ಲ ಏರ್ ಬೇಸ್ಗಳೆಲ್ಲ ತುಂಬಾ ಹಾಳಾಗೋಗಿದೆ. ಏರ್ ಬೇಸ್ ಎಲ್ಲ 8 ಕಡೆ ಇವತ್ತು ಹೊಡೆದಿದ್ದಾರೆ, ನಾಶ ಮಾಡಾಕಿದ್ದಾರೆ. ಅದರಿಂದ ಅವ್ರಿಗೆ
ಏನ್ ಮಾಡಿದ್ರು ಒಂದು ಜೆಟ್ ಮೂವ್ ಮಾಡಕ್ಕೆ ಕಷ್ಟ ಇದೆ. ಏರ್ ಬೇಸ್ ಕ್ಯಾಂಪ್ ನ ನಮ್ಮವ್ರು ಇವತ್ತು ಡೆಸ್ಟ್ರಾಯ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರು ಏನು ಮೂವ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಬರೀ ಡ್ರೋನ್ ಗಳಲ್ಲಿ ಇದ್ ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ S-400 ಇದೆ, ನಮ್ಮ ಆಕಾಶ ಇದೆ, ಅದನ್ನ ನೋಡ್ಕೊಳೋದಕ್ಕೆ ನಾವು ನೋಡ್ಕೋತೀವಿ. ಸಣ್ಣ ಪುಟ್ಟ ಇಂಜುರೀಸ್ ಆಗುತ್ತೆ, ಸಾವು ನೋವು ಅವೆಲ್ಲ ಸಂಭವಿಸೋದು ಸಹಜ. ಹುತಾತ್ಮರಾಗ್ತಾರೆ ಒಂದು ನಮ್ಮ ಯೋಧರು. ಏನ್ ಮಾಡಕ್ ಆಗೋದಿಲ್ಲ ಸರ್. ಬಟ್ ಅವ್ರದ್ದು ಮತ್ತು ಈ ಸರ್ತಿ ಮಾತ್ರ ಖಂಡಿತವಾಗ್ಲೂ ನಮ್ಮ ಮೋದಿಜಿಯವರು ಏನ್ ಮಾಡ್ಬೇಕು ಅದನ್ನ ಮಾಡಿ ನಮ್ಮ ನಿರ್ನಾಮ ಮಾಡ್ತಾರೆ ಸರ್ ಪಾಕಿಸ್ತಾನ, ಅದಂತೂ ಸತ್ಯ. ಓಕೆ ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ನಾವು ದೊಡ್ಡಬಳ್ಳಾಪುರದಿಂದ. ಹಾ ಸರ್, ಇದನ್ನೆಲ್ಲ ನೋಡಿದ್ರೆ ಪಾಕ್ ನಿಜವಾದ ಬಣ್ಣ ಬಯಲಾಯ್ತು ಅಂತ ಅನ್ಸುತ್ತೆ ನಿಮ್ಗೆ? ನಿಜವಾದ ಬಣ್ಣ ಬಯಲಾಗದೆ ಇದೆನಾ? ಅವಾಗಿಂದಲೂ ನಿಜವಾದ ಬಣ್ಣ ಇದೆ ಅವ್ರದ್ದು, ಮೊದ್ಲಿಂದಲೂ ಇದೆ ಅವ್ರ ಬಣ್ಣ. ಅವ್ರು ಬರೀ ಆಡೋದೆಲ್ಲ ನಾಟಕನೇ. ಈ ನಾಟಕದ ಪ್ರತ್ಯುತ್ತರ ಕರೆಕ್ಟಾಗಿ ಕೊಡ್ಬೇಕು. ಈಗ ಈ ಕದನ ವಿರಾಮ ಅಂತ ಮಾಡ್ತಾರಲ್ಲ ಇವರು, ಇದಕ್ಕೆಲ್ಲ ಸಪೋರ್ಟ್ ಕೊಡಬಾರ್ದು. ಹೌದು, ಪಾಕಿಸ್ತಾನ ಮೊದಲು ಹೊಡೆದಾಕಿ ಬಿಡ್ಬೇಕು, ಆಮೇಲೆ ವಿರಾಮ. ಮಾತಾಡಿ ಟಿವಿ ನೋಡ್ತಾ ಮಾತಾಡಬೇಡಿ. ಕದನ ವಿರಾಮ ಅಂತ ಮಾಡಿರಲ್ಲ, ಈ ಘೋಷಣೆ ಮಾಡಿರಲ್ಲ, ವಿರಾಮ ಅಂತ ಘೋಷಣೆ ಮಾಡಿರಲ್ಲ. ಘೋಷಣೆ ಮಾಡಿದ್ಮೇಲೆ ಅವ್ರು ತಿರ್ಗ ಬಂದು ಇದ್ ಮಾಡ್ತಾ ಇದಾರ, ಈಗ ಅವ್ರನ್ನ ಯಾಕೆ ಬಿಡ್ಬೇಕು? ಹೌದು ಸರ್. ಈಗ ಅಮೇರಿಕ ಒಂದು ಸಂಧಾನವನ್ನು ಕರೀತು. ಈಗ ಅಮೇರಿಕ ಮಾತನ್ನ ಕೂಡ ಕೆಲವೊಂದು ಸರಿ ಭಾರತೀಯರು ಮೀರೋದು ಕಡಿಮೆ, ಯಾಕಂದರೆ ನಮಗೆ ಇತ್ತೀಚೆಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಕಾರಣ. ಬಟ್ ಇದರಲ್ಲಿ ಅವ್ರನ್ನ ಮಾತು ಕೇಳಿ ಪಾಕಿಸ್ತಾನ ಏನೇ ಮಾಡಿದ್ರು ಕೂಡ ಸಹಿಸ್ಕೊಂಡು ಕೂರಕ್ಕಾಗತ್ತಾ ನಮಗೆ? ಇಲ್ಲ ಸರ್, ಅಮೇರಿಕ ಮಾತು ಕೇಳಿದ್ದೆ ಮೊದಲನೇ ತರ. ಈಗ ಅವ್ರು ಕೇಳುತ್ತೆ, ಯಾವ್ದೋ ಒಂದು ಕೇಳೋ ಅಂತ ಕೇಳ್ಬೇಕು. ಇಂಥವ್ರಿಗೆಲ್ಲ ಕೇಳ್ಬಿಟ್ಟು ನಮ್ಮ ಯೋಧರೆಲ್ಲ ಸತ್ತೋದ್ಮೇಲೆ ಇವರು ಕೇಳಿರೇನು ಬಿಟ್ರೇನು? ಹೌದು ಹೌದು ಹೌದು, ನಮ್ಮ ಜನ ಎಲ್ಲ ಸತ್ತ ಮೇಲೆ ಇವ್ರು ಕೇಳಿರೇನು ಬಿಟ್ರೇನು? ನಿಜ. ಓಕೆ ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೂ ಕೂಡ ಮಾತನಾಡೋಣ. ಸರ್ ನಮಸ್ಕಾರ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಜೋರಾಗಿ ಮಾತಾಡಬೇಕು. ಟಿವಿ ನೋಡ್ತಾ ಮಾತಾಡಬೇಡಿ. ಟಿವಿ ನೋಡಿದ್ರೆ ನಿಮಗೆ ವಾಯ್ಸ್ ನಮ್ಗೆ ಕೇಳಿಸಲ್ಲ. ಓಕೆ, ನೆಕ್ಸ್ಟ್ ಮಾತಾಡೋಣ. ಓಕೆ, ಏನು ಗೊತ್ತಾದ್ದಿ? ಓಕೆ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಏನು ಹೆಸರು ತಮ್ಮದು? ಸರ್ ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ನಮ್ಮ ಹೆಸರು ವಸಂತ್ ಕುಮಾರ್ ಅಂತೇಳಿ. ವಸಂತ್ ಕುಮಾರ್ ಅವರು, ಏನು ಅನ್ಸುತ್ತೆ ಈ ರೀತಿಯಾದಂಥ ನರಿಬುದ್ಧಿ ಪಾಕಿಸ್ತಾನಕ್ಕೆ ಕದನ ವಿರಾಮ ಘೋಷಣೆ ಮಾಡೋದು ಒಳ್ಳೆಯದಾ? ಇವ್ರಿಗೆ ಬುದ್ಧಿ ಕಲಿಸಿ ಇನ್ನು ಮುಂದೆ ನಮ್ಮ ತಂಟೆಗೆ ಬರಬಾರ್ದು ಇವರು, ಈ ರೀತಿ ಮಾಡೋದು ಒಳ್ಳೆಯದಾ? ಸರ್ ಆಕ್ಚುಲಿ ಈ ಒಂದು ಉಗ್ರಗಾಮಿ ದೇಶಕ್ಕೆ ನಾವು ಪ್ರಾಶಸ್ತ್ಯ ಕೊಡದೆ ಮೊದಲನೇ ತಪ್ಪು. ಹೌದು ನಿಜ. ಯಾಕೆಂದ್ರೆ ಇವರಲ್ಲಿ ಆ ಒಂದು ಏನಂತೀವಿ ನಂಬಿಕೆ ಉಳಿಸ್ಕೊಳ್ಳುವಂತಹ ಒಂದು ಅರ್ಹತೆಗೆ ಉಳಿಸ್ಕೊಳ್ಳುವಂತ ದೇಶ ಅದಲ್ಲ ಸರ್. ಅದಕ್ಕೆ ನಾವು ಆಕ್ಚುಲಿ ನೋಡ್ರಿ, ಅಮೆರಿಕಾಗೂ ಒಂಥರ ಎಲ್ಲೋ ಒಂದು ಕಡೆಗೆ ಇರುಸು ಮುರುಸು ವಾತಾವರಣ ಕ್ರಿಯೇಟ್ ಆಯ್ತು. ಯಾಕಂದ್ರೆ ಅವ್ರ ಹೆಸರು ಕೂಡ ಹಾಳು ಮಾಡ್ಕೊಂಡ್ರು ಈ ಒಂದು ವಿಚಾರದಲ್ಲಿ. ಖಂಡಿತ ನನಗನ್ಸುತ್ತೆ ಸರ್, ಸೇನೆ 100% ಇದಕ್ಕೆ ಪ್ರತ್ಯುತ್ತರ ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಆ ಕೆಪಾಬಿಲಿಟಿ ನಮ್ಮ ದೇಶ ಸೇನೆಗೆ ಇದೆ ಸರ್. ಬಟ್ ಏನು ಇವರೆಲ್ಲ ಒಂದು ದೊಡ್ಡದಾಗಿ ಬೆದರಿಕೆ ಹಾಕ್ತಾರೆ, ಉದ್ದಟತನ ಮೆರೀತಾರೆ. ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ಹಾಕ್ಬಿಡ್ತೀವಿ, ನಿಮ್ಮ ಒಂದೊಂದು ಸಿಟಿನೂ ಉಡಾಯಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಬಾಯಿಂದ ಬರೀ ಮಾತಾಡದೇ ಆಯಿತು. ಇವರು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಉಕ್ರೇನ್ಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ ಮಾತನ್ನ ನಂಬಿ ಕೂರೋದಕ್ಕೆ ಆಗಲ್ಲ ಅನ್ಸುತ್ತಲ್ವಾ ಭಾರತ? ಓಕೆ, ಕಾಲ್ ಕಟ್ ಆಯ್ತು ಅನ್ಸುತ್ತೆ. ಇನ್ನು ಎಲ್ಲ ದೇಶ ಕೂಡ ಟೆಕ್ನಿಕಲಿ ಡೆವಲಪ್ ಆಗ್ತಾ ಹೋಗೋಣ, ಮುಂದುವರಿತಾ ಹೋಗೋಣ, ಬೆಳೆಯೋಣ ಅಂತ ನೋಡ್ತಾ ಇದೆ. ಬಟ್ ಆದರೆ ಇದು ಪಾಕಿಸ್ತಾನ ಮಾತ್ರ ಟೆರರಿಸ್ಟ್ಗಳಿಗೆ ಹುರಿದುಂಬಿಸ್ತಾ ಇರೋದು ಅಥವಾ ಟೆರರಿಸ್ಟ್ಗಳನ್ನೇ ಡೆವಲಪ್ ಮಾಡ್ತಾ ಇದೆ. ಈ ದೇಶ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈ ಪಾಕಿಸ್ತಾನ ಅಂದ ತಕ್ಷಣ ನೆನಪಿಗೆ ಬರೋದು ಏನು ಗೊತ್ತಾ? ಏನು ಡೆವಲಪ್ಮೆಂಟು ಅಲ್ಲ, ಅದು ಇದು ಕತೆ ಏನು ಬರಲ್ಲ, ಸಾಲ ಒಂದೇ ನೆನಪು ಬರೋದು. ಇವರು ದೇಶ ನಡೀತಾ ಇರೋದೇ ಬೇರೆ ಬೇರೆ ರಾಷ್ಟ್ರಗಳಿಂದ
ಸಿಕ್ಕಾಬಿಟ್ಟು ಸಾಲವನ್ನು ತಗೊಂಡು ಆ ದೇಶದವ್ರಿಗೆ ಒಂಚೂರು ಚಪಾತಿನೋ ಒಂಚೂರು ಅನ್ನನೋ ಕೊಡ್ತಾ ಇದೆ, ಬೇರೆ ಏನೂ ಡೆವಲಪ್ಮೆಂಟ್ ಇಲ್ಲ. ಯಾಕಂದರೆ ಇಂಥ ಬುದ್ಧಿ ಇರೋದ್ರಿಂದನೇ ಇವ್ರು ಬೆಳವಣಿಗೆ ಹೊಂದ್ತಾ ಇಲ್ಲ. ನೋಡಿ, ಭಾರತಕ್ಕೂ ಪಾಕಿಸ್ತಾನಕ್ಕೂ ಹೋಲಿಕೆ ಮಾಡಿದರೆ ಅಜಗಜಾಂತರ ಅಲ್ಲ, ಅವರು ಇನ್ನೂ ಕಾಲು ಕೆಳಗಡೆ ಇದ್ದಾರೆ. ಅವರು ಇನ್ನೂ ಕೂಡ ಕೇವಲ ಇದನ್ನು ನಾವು ಹೇಳ್ತಾ ಇಲ್ಲ, ನಾವು ಇಲ್ಲಿ ಮೀಡಿಯಾ ಮುಂದೆ ಕೂತ್ಕೊಂಡು ನಾವು ಹೇಳ್ತಾ ಇಲ್ಲ, ಪಾಕಿಸ್ತಾನದ ಮೀಡಿಯಾಗಳೇ ಇದನ್ನು ಒಪ್ಕೊಳ್ತವೆ. ನಮ್ಮ ಭಾರತ ಎಲ್ಲಿದೆ, ನಾವೆಲ್ಲಿದ್ದೀವಿ, ನಾವು ಡೆವಲಪ್ಮೆಂಟ್ ಹೆಂಗೆ. ಯಾಕೆ ಅಂತಂದರೆ ಅಲ್ಲಿಯ ರಾಜಕೀಯ ನಾಯಕರ ಕುತಂತ್ರತನೇ ಇದಕ್ಕೆಲ್ಲ ಕಾರಣ ಆಗುತ್ತೆ. ಒಂದು ಯುದ್ಧ ವಿಮಾನಗಳಂತ ಬಂದರೆ ಖಂಡಿತವಾಗ್ಲೂ ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ. ನಮ್ಮದು ಏನಾದರೂ ಯುದ್ಧ ಪರ್ಫೆಕ್ಟಾಗಿ ಒಂದು ಯುದ್ಧ ಸ್ಟಾರ್ಟ್ ಆಯಿತು ಅಂದರೆ ಬರೀ ಒಂದೇ ದಿನ ಸಾಕು ಆ ಇಡೀ ಪಾಕಿಸ್ತಾನವನ್ನು ಉಡಿಸ್ ಮಾಡೋದಕ್ಕೆ. ಅಷ್ಟರ ಮಟ್ಟಿಗೆ ನಮ್ಮ ಹತ್ರ ಒಳ್ಳೆಯ ಶಸ್ತ್ರಾಸ್ತ್ರಗಳಿದ್ದಾವೆ. ಪಾಕಿಸ್ತಾನ ಬಾಯಿಂದ ಬಡ್ಕೊಳ್ಳುತ್ತೆ ಏನು ಅಂದರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಹೇಳೋದೇ ಆಯಿತು, ನ್ಯೂಕ್ಲಿಯರ್. ಬಟ್ ಭಾರತದ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳಿಗೆ ಹೋಲಿಸ್ಕೊಂಡ್ರೆ ಆ ಪಾಕಿಸ್ತಾನ ಅನ್ನೋದು ಒಂದೇ ಒಂದು ಕ್ಷಣ ಸಾಕು ಆ ಇಡೀ ಪಾಕಿಸ್ತಾನವನ್ನು ಉಡಿಸ್ ಮಾಡೋದಕ್ಕೆ. ಶಿವಾನಂದ್ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದರು ಆವಾಗಲೇ ಕಾಲ್ ಮಾಡಿದವರು. ಏನು ಅಂತಂದರೆ ಅಮೇರಿಕ ಮಾತನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕಾಗಲ್ಲ. ಯಾಕಂದರೆ ಈಗ ಒಂದು 20-30 ವರ್ಷಗಳ ಹಿಂದೆ ಭಾರತಕ್ಕೆ ತುಂಬ ವೈರಿ ರಾಷ್ಟ್ರಗಳಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥ ರಾಷ್ಟ್ರ ಅಮೇರಿಕ ಕೂಡ ಆಗಿತ್ತು. ಪಾಕಿಸ್ತಾನಕ್ಕೆ ಏನು ದೊಡ್ಡ ಯುದ್ಧ ವಿಮಾನಗಳು, ಇದು F-16 ಕೂಡ ಕೊಟ್ಟಿದ್ದು ಅವರೇ. ಇಂತಹ ಒಂದು ಯುದ್ಧ ವಿಮಾನಗಳನ್ನು, ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಭಾರತದ ಮೇಲೆ ಚೂ ಬಿಡುವಂತಹ ಒಂದು ಕಾರ್ಯವನ್ನು ಅಮೇರಿಕ ಕೂಡ ಮಾಡ್ತಾ ಇತ್ತು. ಬಟ್ ಈಗ ಪರಿಸ್ಥಿತಿ ಬದಲಾಗಿದೆ. ಮೋದಿಯವರು ಬಂದ ಮೇಲೆ ಆ ಒಂದು ಪರಿಸ್ಥಿತಿ ಬದಲಾಗಿ ಅಮೇರಿಕ ಕೂಡ ಈಗ ಭಾರತಕ್ಕೆ ಸಪೋರ್ಟ್ ಕೊಟ್ಟಿದೆ. ನಾವು ಭಯೋತ್ಪಾದನೆ ವಿರುದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನಮ್ಮ ಶಬ್ದ ಇದೆ ಅನ್ನೋ ಥರ ಆಗಿದೆ ಅಂತ. ಸರಿ, ದೇಶ ಇರಬೇಕು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಪಾಕಿಸ್ತಾನ ಇಷ್ಟೆಲ್ಲ ಮಾಡಿದಾದ್ಮೇಲೆ, ಅಂದರೆ ಇವತ್ತು ಮತ್ತೆ ಕದನ ವಿರಾಮನ ಉಲ್ಲಂಘನೆ ಮಾಡಿ ಅಷ್ಟೆಲ್ಲ ಆದಮೇಲೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ದೇಶದ ಸೈನಿಕರು ಇದನ್ನೇನೂ ಮಾಡಿಲ್ಲ, ಟೆರರಿಸ್ಟ್ ಮಾಡಿದ್ರು ಅಂತ ಹೇಳಿದ್ರು. ಏನು ಹೇಳ್ತೀರಾ ಸ್ಟೇಟ್ಮೆಂಟ್? ಅಲ್ಲ, ಅವರಂತೂ ಒಪ್ಕೊಳ್ಳೋದು ಸಾಧ್ಯನೇ ಇಲ್ವಲ್ಲ. ನಾವೇ ಮಾಡಿದ್ವಿ ಅಂತ ಅನ್ಕೊಳ್ಳಲ್ಲ. ಬರೀ ಉಗ್ರರನ್ನು ಪೋಷಿಸಿ, ಅವ್ರನ್ನ ಬೆಳೆಸಿ, ಉಗ್ರರ ಕಡೆಯಿಂದ ಮಾಡಿಸಿ, ಉಗ್ರರಿಂದನೂ ಕೂಡ ಅವರೇ ಹಾಳಾಗಿ ಹೋಗ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಈ ದೇಶನೇ ಇರಬಾರ್ದು ನನ್ನ ಪ್ರಕಾರ. ಆ ಒಂದು ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಏನಿದೆ ಅಲ್ಲ, ಅವ್ರನ್ನ ಹೇಗೆ ಹೊಡಿಬೇಕು ಅಂತಂದರೆ ಅಷ್ಟು ರಕ್ತ ಕುದೀತಾ ಇದೆ ಈಗ. ನೋಡಿ, ನಮ್ಮ ದೇಶಕ್ಕೆ ರೀ ಮುಂಬೈ ಅಟ್ಯಾಕ್ ಆದಾಗ ಎಷ್ಟೊಂದು ಅಮಾಯಕರು ಸತ್ತೋದ್ರು. ನೋಡಿ, ಅಲ್ಲಿ ಪ್ರವಾಸಕ್ಕೆ ಹೋಗಿದ್ರು ಪೆಹಲ್ಗಾಮ್ಗೆ, ಕಾಶ್ಮೀರಕ್ಕೆ. ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ, ಅಡ್ಡಾಡ್ತಾ ಇದ್ದಾರೆ. ನಮ್ಮ ದೇಶದ ನೆಲಕ್ಕೆ ಬಂದವರು. ನಾವೇನೋ ಹೋಗಿ ಬೇರೆಯವ್ರನ್ನ ಹತ್ರ ಹೋಗಿ ಅವ್ರನ್ನ ಹೊಡೆದು ಅವ್ರನ್ನ ಚುಚ್ಚಿ ಆಮೇಲೆ ಬಂಡ್ರಪ್ಪ ಯುದ್ಧಕ್ಕೆ ಅಂತ ನಾವು ಕರೆದಿಲ್ಲ. ನಮ್ಮ ದೇಶದವರು ನಮ್ಮ ದೇಶದ ನೆಲದ ಮೇಲೆ ಎಂಜಾಯ್ ಮಾಡ್ತಾ ಇರುವಂತಹ ವೇಳೆ ಬಂದು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಅವ್ರನ್ನ ಹೊಡೆದು ಕೊಲ್ತಾರೆ ಅಂದ್ರೆ ಖಂಡಿತವಾಗ್ಲೂ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ಹಲೋ. ಹಾ ಹೇಳಿ, ನಿಮ್ಮ ಹೆಸರೇನು? ಸರ್, ಗುರುರಾಜ್ ಅಂತ ಹೇಳಿ. ಆಗ್ಲೇ ಕೇಳಿದ್ರೆ ಹೆಸರೆಲ್ಲ ಹೇಳಿದ್ದೆ. ಹೌದಾ? ಹಾ ಸರ್, ಈ ಯುದ್ಧ ವಿರಾಮನ ಅಂದ್ರೆ ಕದನ ವಿರಾಮನ ಘೋಷಣೆ ಮಾಡಿದಾಗ ಏನ್ ಅನಿಸ್ತು ಸರ್ ನಿಮ್ಗೆ? ಒಂದ್ ರೀತಿ ಅವ್ರು ಮಾಡಿದ್ದು ಒಳ್ಳೇದೇ ಆಗಿದೆ. ಈಗ ಅವ್ರು ಮತ್ತೆ ರಿಪೀಟ್ ಯುದ್ಧ ಮಾಡಿದಾರಲ್ಲ, ನನಗೆ ಒಂಥರ ಫ್ರೀ ಹ್ಯಾಂಡ್ ಸಿಕ್ಕಿದೆ. ನಾವು ಹೊಡೆಯಕ್ಕೆ ಯಾವ್ದು ರೀತಿಯಿಂದ ಯೋಚನೆ ಮಾಡಂಗಿಲ್ಲ. ಯಾರೇ ದೇಶದವ್ರು ಬಂದ್ರು ಸಹಿತ ಅವ್ರು ಮಾಡಿರೋ ತಪ್ಪು ಚೀನಾ ಸಪೋರ್ಟ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಪಾಕಿಸ್ತಾನಕ್ಕೆ 19,000 ಕೋಟಿ ಸಾಲ ಸಿಕ್ತಲ್ಲ, ಆ ದುಡ್ಡು ಹೊಡ್ಕೋಬೇಕಂತ ಹೇಳಿ ಚೀನಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇದನ್ನ ಅವ್ರು ಅರ್ಥ ಮಾಡ್ಕೊಂತದ್ರು ಎಲ್ಲೋ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪಾಕಿಸ್ತಾನವನ್ನ ಚೂ ಬಿಡ್ತಾ ಇದೆ ಚೀನಾ ಅಂತ ಅನ್ಸುತ್ತಾ ನಿಮ್ಗೆ? ಅದು ಪಾಕಿಸ್ತಾನ ಉಪಯೋಗಿಸ್ಕೊಂತ ಇದೆ. ಅವ್ರಿಗೆ ಸಾಲ ಸಿಕ್ಕಿದೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಪಾಕಿಸ್ತಾನಕ್ಕೆ. ಆ ದುಡ್ಡನ್ನ ಅವ್ರು ಉಪಯೋಗಿಸ್ಕೊಂಡಿದ್ದು ಈ ರೀತಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಂತಿಲ್ಲ ಪಾಕಿಸ್ತಾನದವರು. ಅಂದ್ರೆ ಭಾರತದ ಮೇಲೆ ಈ ಚೀನಾಗ ಏನ್ ಅಂತದ್ದು ವೈಷಮ್ಯ ಅಂತ ಹೇಳಿ ಅವ್ರಿಗೆ ಯಾವುದೇ ರೀತಿ ವೈಷಮ್ಯ ಅಲ್ಲ. ನಾವೇನ್ ಮಾಡ್ಬೇಕು, ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗ್ಬೇಕು, ಆ ಬಂದಿರೋ ದುಡ್ಡನ್ನ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಆ ರೀತಿ ಅವ್ರು ಮಾಡಿದ್ದು ಒಂದ್ ರೀತಿಯಿಂದ ನಮ್ಮ ದೇಶಕ್ಕೆ ಒಳ್ಳೇದೇ ಆಗಿದೆ. ಕದನ ವಿರಾಮ ಮಾಡಿದ್ದಾರಲ್ಲ, ಈ ಕದನ ವಿರಾಮ ಮಾಡಿದ್ದನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ. ಈ ಉಲ್ಲಂಘನೆ ಮಾಡಿದಾಗ ನಾವು ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ಸರ್, ಈಗೇನು ಅಂತಂದರೆ ಈಗ ಸಂಜೆ ಕೂಡ ಚೀನಾ ಒಂದು ಹೇಳಿಕೆಯನ್ನು ಕೊಡಿತು, ನಾವು ಈಗಲೂ ಪಾಕಿಸ್ತಾನದ ಜೊತೆಗಿದ್ದೀವಿ, ಮುಂದೇನೂ ಇರ್ತೀವಿ, ಹಿಂದೇನೂ ಇದ್ವಿ ಅಂತ. ಈ ರೀತಿಯಾದಂತಹ ಬಂಡತನ ಯಾರು ಮತ್ತೆ ಯಾವತ್ತೂ ನಂಬ್ಲಿಕ್ಕೆ ಆಗಲ್ಲ. ಅವ್ರಿಗೆ ಬೇಕಾಗಿರೋದೇನ್ರಿ ದುಡ್ಡು.
ಹೌದು. ಪಾಕಿಸ್ತಾನ ಅವರು ಒಂದು ಗುಲಾಮ್ಗಿರಿಯನ್ನ ಇಟ್ಕೋಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಪಾಕಿಸ್ತಾನಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಎಷ್ಟು 19,600 ಕೋಟಿನೋ 19,00,000 ಕೋಟಿ ದುಡ್ಡು ಬಂದಿದೆ ಈಗ. ಸಾಲ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ 2 ಹಂತದಲ್ಲಿ. ಆ ದುಡ್ಡು ನಾವು ತಗೋಬೇಕನ್ನಪ್ಪ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಸೈನ್ಯಕ್ಕೆ ಸಂಬಂಧಪಟ್ಟಕ್ಕಂಥ ಗುಂಡು ಮದ್ದುಗಳನ್ನ ಸರಬರಾಜು ಮಾಡಿದ್ರೆ ಆ ದುಡ್ಡಲ್ಲಿ ಅವರಿಗೆ ಹೋಗ್ತಾ ಇರೋದು. ಈ ಚೈನಾ ಮೇಡ್ ವಸ್ತುಗಳನ್ನೇ ನಂಬಕ್ಕಾಗಲ್ಲ. ಇನ್ನು ಚೈನಾ ಮೇಡ್ ಪಾಕಿಸ್ತಾನ ಹೇಗೆ ನಂಬೋದು ಅಂತ. ಅಲ್ಲಿರುವಂತ ವಸ್ತುಗಳು ಡೂಪ್ಲಿಕೇಟ್. ಅದೇ ತರ ತಂದ್ರೆ ಈಗ ಅವ್ರಿಗೆ ಕರೆಕ್ಟ್ ಮ್ಯಾಚ್ ಆಗಿದೆ. ಬಟ್ ಇಂಥ ಸಮಯ ಸಿಕ್ಕಾಗ ನಮ್ಮ ಭಾರತ ದೇಶದ ಇರ್ತಕ್ಕಂಥ ಉನ್ನತ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಒಂದು ನಿರ್ಧಾರ ಮಾಡ್ಬಿಟ್ಟು ಯಾವ ದೇಶದವರು ನಮಗೀಗ ಅಪೋಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದಪ್ಪ ಅಂದ್ರೆ ನಮ್ಮ ದೇಶದವರು ಏನ್ ಮಾಡಿದ್ರು, ಕದನ ಉಲ್ಲಂಘನೆಯನ್ನ ಒಪ್ಕೊಂಡು ನಾವು ಸೈಲೆಂಟ್ ಆಗಿದ್ದಾಗ ಅವರು ಕದನವನ್ನು ಮತ್ತೆ ಸ್ಟಾರ್ಟ್ ಮಾಡಿದಾಗ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈಗ ಒಂದು ನಮಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಅದನ್ನ ನಾವು ಯಾವುದೇ ಕಾರಣಕ್ಕೆ ಬಿಡ್ಲಾರ್ದಂಗೆ ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಈಗ ಪಾಕಿಸ್ತಾನವನ್ನ ಉಡಿಸ್ ಮಾಡ್ಬೇಕಾ, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕಾ, ಇಲ್ಲ ಅಂತಂದ್ರೆ POKನ ವಶಪಡಿಸ್ಕೊಳ್ಬೇಕಾ? ಈ 3 ಆಪ್ಷನ್ ಅಂತೂ ಭಾರತದ ಮುಂದೆ ಖಂಡಿತವಾಗ್ಲೂ ಜನರಂತೂ ಮಾತಾಡ್ತಾ ಇರೋದು. ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಪಾಕಿಸ್ತಾನ ಒಡಿಸ್ ಮಾಡ್ಬಿಟ್ರೆ POK ನಮ್ದೇ ಆಗುತ್ತಲ್ಲ. ಹೌದು. ಇಡೀ ಪಾಕಿಸ್ತಾನನೇ ಆಗಿಬಿಡುತ್ತೆ ಅಂತ. ಆಕ್ಚುಲಿ ನಮಗೆ ಯಾರ ಮೇಲೆ ದ್ವೇಷ ಇಲ್ಲ. ನಮ್ಮ ದೇಶದವರು ಅವ್ರ ಮೇಲೆ ಯುದ್ಧ ಸಾರಿಲ್ಲ. ಹೌದೌದು, ಅವರೇ ಬಂದಿರೋದು. ನಾವು ತಿಳ್ತಿರೋದೇನು ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನ ಹೊಡೆದ. ಈಗ ಅವ್ರು ಬರೀ ಸುಳ್ಳು ಹೇಳ್ಬಿಟ್ಟು ನಮ್ಮ ದೇಶದಲ್ಲಿ ಅಲ್ಲಿ ದಾಳಿ ಮಾಡಿದೀವಿ, ಇಲ್ಲಿ ದಾಳಿ ಮಾಡಿದೀವಿ, ಅದನ್ನ ಸುಟ್ಟಾಕಿದೀವಿ, ಇದನ್ನ ಸುಟ್ಟಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಸುಟ್ಟಿಲ್ಲ. ಇದೇ ರೀತಿನೇ ಸುಳ್ಳು ಹೇಳ್ಕೊಂತ ಹೋದ್ರು ಸಹಿತ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಯಾವ ಬುದ್ಧಿ ಕಲಿತಾರೋ ಗೊತ್ತಿಲ್ಲ. ಖಂಡಿತ. ಹೌದು. ಮತ್ತು ಇನ್ನೊಂದು ಸರ್, ಯಾವ ದೇಶದಲ್ಲಿ ಉಗ್ರರು ಇರ್ತಾರೋ ಆ ದೇಶ ಬೆಳವಣಿಗೆ ಹೊಂದೋದಕ್ಕಂತೂ ಸಾಧ್ಯನೇ ಇಲ್ಲ. ಅನೇಕ ಸರಿ ಪಾಕಿಸ್ತಾನದ ಒಳಗಡೆ ಇರುವಂಥ ಅವರು ಪೋಷಣೆ ಮಾಡಿರುವಂಥ ಉಗ್ರರೇ ಅದೇ ದೇಶದ ಮೇಲೆ ದಾಳಿ ಮಾಡಿದ್ದಾರೆ. ಇದು ಅವ್ರಿಗೆ ಅರ್ಥ ಆಗಲ್ವಾ? ಇಂಥವ್ರನ್ನೆಲ್ಲ ಹೊಡೆದಾಕಬೇಕು ಅನ್ನೋದು ಅವ್ರಿಗೆ ತಲೆಗೆ ಬರಲ್ವಾ? ಅಥವಾ ಇಲ್ಲಿನಂಥ ರಾಜಕೀಯ ನಾಯಕರ ಅವರ ಒಂದು ಸ್ವಾರ್ಥಕ್ಕೆ ಇವ್ರನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಸರ್, ಅವ್ರ ಉದ್ದೇಶನೇ ಒಂದ್ ರೀತಿ ವಿಚಿತ್ರವಾಗಿದೆ. ಧರ್ಮ 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 ಅಂತ ಹೇಳಿ ಹೊರಗಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರ ದೇಶದಾಗಿರ್ತಕ್ಕಂಥ ಕೆಲವೊಂದು ಉಗ್ರಗಾಮಿ ಸಂಘಟನೆಗಳು ಅವ್ರನ್ನ ಸಣ್ಣ ಮಕ್ಕಳು ಇದ್ದಾಗ್ಲಾಸೆ ಅವ್ರಿಗೆ ಒಂದು ತಲೆಯಲ್ಲಿ ತುಂಬ್ತಿದ್ದಾರೆ. ನೀನು ಈ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ಈ ರೀತಿ ಸ್ವರ್ಗದಲ್ಲಿ ಇರ್ತೀಯ ಅಂತ ಹೇಳಿ ಅವ್ರ ತಲೆಯಲ್ಲಿ ತುಂಬಿಟ್ಟು ಬಹಳಷ್ಟು ಅವ್ರ ಮಕ್ಕಳು ತಲೆ ತುಂಬಿಟ್ಟು ಅವ್ರನ್ನ ಆ ರೀತಿ ಕ್ರಿಯೇಟ್ ಮಾಡಿ ಅವ್ರನ್ನ ಒಂಥರ ವುಮೆನ್ ಬಾಂಬರ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ರೀತಿ ಇರೋದ್ರಿಂದ ನಮ್ಮ ಟಾರ್ಗೆಟ್ ಇರೋದೇನು ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಹೊಡೆದಾಕ್ಬೇಕಾಗಿತ್ತು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಎಲ್ಲವನ್ನು ಹೊಡೆದಾಕೆ ಸಾಯಿಸ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ನಮ್ಗೆ ಯಾರ ಜೊತೆಗೂ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಮ್ಮನ್ನ ನಾವು ಕಾಪಾಡ್ಕೊಳಕ್ಕಾಗ ಪ್ರಸಂಗ ಬಂದಾಗ ಎಲ್ಲದಕ್ಕೂ ನಾವು ತ್ಯಾಗ ಮಾಡ್ಲಿಕ್ಕೆ ರೆಡಿ ಆಗ್ಬೇಕಾಗ್ತದೆ. ನಿಜ ಸರ್. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ಆ ಉಗ್ರರು ಸಿಂಧೂರವನ್ನು ಅಳಿಸಿದ್ರು. ಆ ಸಿಂಧೂರಕ್ಕೆ ಒಂದು ತಕ್ಕ ಉತ್ತರವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು 2 ಸೇನೆಯ ನಾಯಕರು ಅಂದರೆ ವಾಯುಸೇನೆ ಆಗಿರ್ಬೋದು, ನಮ್ಮ ಭೂಸೇನೆ, ಕುರೇಶಿಯವರು, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಸೊಸೆ, ಬೆಳಗಾವಿಯ ಸೊಸೆ, ಇವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬಾ ಸಂತೋಷ ಆಗುತ್ತೆ. ಅವ್ರು ಎಲ್ಲಾ ರೀತಿಯಲ್ಲಿ ವಿಜಯ ಸಿಗ್ಲಿ. ನಮ್ ಕರ್ನಾಟಕದ ಹೆಸರನ್ನೇ ನಮ್ಗೆ ಕೇಳ್ತಾ ಇಲ್ಲ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸೈನಿಕರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೆ ಆತ್ಮವಿಶ್ವಾಸ ಬರ್ಲಿ. ಆಮೇಲೆ ನಮ್ ಸೈನಿಕರು ಯಾವುದೇ ಕಾರಣಕ್ಕೂ ಬೆನ್ ಮಾಡಿ ಬರ್ತಕ್ಕಂಥದ್ದಿಲ್ಲ ದೇಶಕ್ಕಾಗಿ. ಓಕೆ ಸರ್, ಓಕೆ ಕಾಲ್ ಮಾಡಿದ್ದಕ್ಕೆ. ಯಾವತ್ತಿಗೂ ನಾವು ಎಲ್ಲದೂ ರೀತಿಯಿಂದ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಒಂದು ಸಹಕಾರ ಬೇಕಂದ್ರೆ ಯಾವ ರೀತಿ ಸಹಕಾರ ಕೊಡ್ಲಿಕ್ಕೂ ನಾವು ಸಿದ್ಧವಾಗಿದ್ದೀವಿ. ಎಸ್ ಸರ್. ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ಕಾರ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾನು ಬಳ್ಳಾರಿಯಿಂದ ಗುರುಬಸವರಾಜ್ ಅಂತ ಹೇಳಿ ಲಾಯರ್, ಪ್ರಾಕ್ಟಿಸಿಂಗ್ ಲಾಯರ್. ನಾನು ಒಂದು ಸ್ವಲ್ಪ ಇದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಮೇಡಮ್. ಹೇಳಿ. ಅಲ್ಲ ಮೇಡಮ್. ಸರ್ ಹೇಳಿ ಮಾತಾಡಿ. ವಕೀಲ್ರೆ ಮಾತಾಡಿ. ಏನೋ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದ್ರೆ ಮಾತಾಡಿ ಸರ್. ಸರ್, ಕೇಳಿಸ್ತಿದೆ. ನಾವು ಈಗ ಪ್ರಸ್ತುತ ಏನು ನಡೀತಾ ಇದೆ ಅದನ್ನ ವೀಕ್ಷಣೆ. ಈಗ ಪ್ರಸ್ತುತ ಏನ್ ನಡೀತಾ ಇದೆ ಇದನ್ನೆಲ್ಲ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಸಾಕಷ್ಟು ಕದನ ವಿರಾಮ ಮಾಡಿರೋದ್ರ ಬಗ್ಗೆನೂ ನಾವು ಚರ್ಚೆನೂ ಮಾಡಿದೀವಿ. ಅದನ್ನ ನಾವು ಕಣ್ಣಾರೆನ್ನು ನೋಡಿದೀವಿ. ಕದನ ವಿರಾಮ ಉಲ್ಲಂಘನೆ ಯಾವ ರೀತಿ ಮಾಡಿದೆ ಪಾಕಿಸ್ತಾನ ಅಂತೇಳಿ. ಇದನ್ನ ಸುಮಾರು ಪಾಕ್ ಆಕ್ರಮಣ, ಕಾಶ್ಮೀರದ ಸಮಸ್ಯೆ,
ಹಾಗೂ ಈ ಒಂದು ಉಗ್ರಗಾಮಿಗಳ ಒಂದು ಅಡಗುತಾಣ, ಉಗ್ರಗಾಮಿಗಳು ಯಾವ ತರ ಅವರು ಹುಟ್ಟುತ್ತಾರೆ, ಎಲ್ಲಿಂದ ಅವರು ಪ್ರಾಡಕ್ಟ್ ಆಗ್ತಾರೆ, ಹೆಂಗ್ ಅವ್ರನ್ನ ಲಾಂಚ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ, ಇದನ್ನೆಲ್ಲ ನಾವು ನೋಡಿದೀವಿ. ಈಗ ಅವಕಾಶ ನಮ್ಮ ಭಾರತೀಯ ಸೈನ್ಯಕ್ಕೆ ಬಂದಿದೆ. ನಿಜ, ನಾವು ಇದನ್ನೆಲ್ಲ ಗಮನಿಸಿದೀವಿ. ಈಗಾಗಲೇ ಕೇಂದ್ರ ಸರ್ಕಾರ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಹೌದು ಹೌದು. ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಈಗ ಉಗ್ರಗಾಮಿಗಳು ನಮ್ಮ ಭಾರತ ದೇಶದ ನಾಗರಿಕರನ್ನ ಅಟ್ಯಾಕ್ ಮಾಡಿದಾಗ ನಾವು ಸ್ವಲ್ಪ ಪ್ರವೋಕ್ ಆಗ್ತೀವಿ, ಸ್ವಲ್ಪ ಎಮೋಷನಲ್ ಆಗ್ತೀವಿ, ಸ್ವಲ್ಪ ಕೌಂಟರ್ ಅಟ್ಯಾಕ್ ಮಾಡ್ತಿದ್ವಿ. ಈಗ ಇಟ್ಸ್ ದ ರೈಟ್ ಟೈಮ್ ಟು ಡೆಸ್ಟ್ರಾಯ್ ದಿ ರೂಟ್ ಕಾಸ್ ಲೆವೆಲ್ ಆಫ್ ದಿ ಟೆರರಿಸಮ್. ಅಲ್ಲ, ಬಟ್ ನಾವು ಹಿಂಗೆ ಏನಾದರೂ ಮಾಡಬೇಕು ಅಂದ ತಕ್ಷಣ ಇವರು ಅಮೇರಿಕ ಹತ್ರ ಹೋಗ್ತಾರೆ, ನಮ್ಮನ್ನು ಕಾಪಾಡಿ ಅಂತ ಹೋಗ್ತಾರೆ, ಅಲ್ಲಿ ಕದನ ವಿರಾಮ ಹಿಂಗಾದಾಗ ಒಂದು ಸ್ವಲ್ಪ ಸೈನಿಕರಿಗೂ ಕೂಡ ಬೇಸರ ಆಗತ್ತೆ. ಈಗ ಆಗಲ್ವಾ ಸರ್ ಅದು? ಸರ್, ಬೇಸರ ಪ್ರಶ್ನೆ ಅಂತಂತಂದ್ರೆ ಇದೇ ಒಂದು ಸನ್ನಿವೇಶ ಅಮೆರಿಕಾಗ ಆಯ್ತು. ಅದನ್ನು ನಾವು ನೋಡಿದ್ದೇವೆ ಸುಮಾರು ವರ್ಷಗಳ ಕೆಳಗಡೆ. ಆ ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಸಪೋರ್ಟ್ ಮಾಡಿದವು. ಹೌದು. ಈ ಯಾವುದೇ ಒಂದು ದೇಶ ಆಗಲಿ ನಾವು ನೋಡ್ತಿದ್ದಂಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮನ್ಸು ಇದೆಯೋ ಇಲ್ವೋ, ಟೆರರಿಸಂ ಬಗ್ಗೆ ಪ್ರತಿಯೊಬ್ರು ಎಲ್ಲರೂ ಅಪೋಸಿಟ್ ಆಗಿ ಮಾತಾಡ್ತಾರೆ. ಟೆರರಿಸಂ ಯಾರು ಸಪೋರ್ಟ್ ಮಾಡಲ್ಲ. ಅವ್ರ ಮನಸ್ಸಿನಲ್ಲಿ ರಿಯಲ್ ಆಗಿದೆಯೋ ಅಥವಾ ತೋಡುಗಾಣಿಕೆಗೆ ಮಾತಾಡ್ತಾರೋ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ನಮ್ಮ ಭಾರತ ಎಸ್ಪೆಷಲಿ ಈ ಕಾಶ್ಮೀರ ಭಾಗ ಏನಿದೆ, ಸ್ವಲ್ಪ ಈ ಗಡಿ ಏನಿದೆ, ಈ ಒಂದು ನಾರ್ತ್ ಈಸ್ಟ್ ಅಂತ ಏನ್ ಹೇಳ್ತಾ ಇದೀವಿ, ಸ್ವಲ್ಪ ಅಲ್ಲಿ ಇಟ್ ಇಸ್ ಮೋಸ್ಟ್ ಡಿಸ್ಟರ್ಬ್ಡ್ ಬೈ ದಿ ಟೆರರಿಸಂ ಆಕ್ಟಿವಿಟಿ. ಹೌದು ಹೌದು ಹೌದು. ಅದಕ್ಕೆ ನನ್ನ ಒಂದು ಅನಿಸಿಕೆ, ನಾವು ನೀವು ಚರ್ಚೆ ಮಾಡ್ತಕ್ಕಂಥ ಇದೊಂದು ಮಾಧ್ಯಮದಲ್ಲಿ ಎಲ್ಲ ಒಂದು ಜನರಿಗೆ ಗೊತ್ತಾಗ್ತಕ್ಕಂಥ ಒಂದು ವಿಷಯ ಏನಾಗ್ಬೇಕಂದ್ರೆ, ರೂಟ್ ಕಾಸ್ ಲೆವೆಲ್ ಏನ್ ಟೆರರಿಸಂ ಇದೆಯಲ್ಲ, ಇದು ರೈಟ್ ಟೈಮ್ ಇದೆ. ಅದನ್ನ ಸದುಪಯೋಗ ಪಡ್ಕೊಂಡು ನಾವು ಈಗ ಒಂದು ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಈ ಅವಕಾಶ ಬರೋದಿಲ್ಲ. ಅಂದರೆ ಒಂದು ಪ್ರಶ್ನೆ ಏನು ಅಂದರೆ ಸರ್ ನನಗಿಲ್ಲಿ, ಓಕೆ, ಈಗಿರುವಂಥ ಉಗ್ರರನ್ನ ನಾವು ಎಲ್ಲ ಸದೆ ಬಡ್ದು ಬಿಡ್ತೀವಿ, ಅಲ್ಲಿರುವಂಥ ಬಾರ್ಡ್ರಲ್ಲಿ ಏನಿದೆಯಲ್ಲ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡೇ ಮಾಡ್ತೀವಿ ಅನ್ನುವಂಥ ಭರವಸೆ ನಮ್ಮ ಸೈನಿಕರ ಮೇಲೂ ಭರವಸೆ ಇದೆ. ಬಟ್ ಈ ಪಾಕಿಸ್ತಾನ ಈ ಉಗ್ರರನ್ನ ಹುಟ್ಟು ಹಾಕೋದೇ ಇವ್ರ ಕೆಲಸ. ಒಂದು ಲೆಕ್ಕಾಚಾರದಲ್ಲಿ ಭಾರತೀಯರ ಒಂದು ರಕ್ತ ಕುದಿತಾ ಇರೋದು ಏನು ಅಂತಂದರೆ, ಇಡೀ ಪಾಕಿಸ್ತಾನವನ್ನೇ ಸುಟ್ಟು ಭಸ್ಮ ಮಾಡಿಬಿಡೋಣ ಅಂತ ಹೇಳಿ ಆ ರೀತಿಯಾದಂತಹ ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ಈಗ ಒಂದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಾವು ಮತ್ತೆ ವಾಪಸ್ ತಗೋಬೇಕು. POK ಅನ್ನೋದೇನಿದೆಯಲ್ಲ ಅದು ಸಾಕಷ್ಟು ಅದನ್ನ ನಾವು ಅಲ್ಲಿ ಸಾಧನೆ ಮಾಡಬೇಕು. ಈಗ ನಾವು ಪ್ರತಿ ಸಾರಿನೂ ಈ ಸೀಸ್ ಫೈರ್ ಅನ್ನೋದು ಅಡ್ಡ ಬರುತ್ತೆ. ನಾವು ಮತ್ತೆ ಅದೇ BSF ಯೋಧರನ್ನ ನಾವು ಅಲ್ಲಿ ನಿಯೋಜನೆ ಮಾಡಬೇಕು. ನಮಗೆಲ್ಲ ಗೊತ್ತಿದ್ದಂಗೆ ಅವ್ರು ಯಾರು ಕ್ಷಿಪಣಿ ದಾಳಿಗಳನ್ನ ಮಾಡೋದೇ ಇಲ್ಲ. ಹ್ಯೂಮನ್ ಬಾಂಬರ್ ಆಗಿ ಅವ್ರು ಬರ್ತಾರೆ. ಸೊ ಇದನ್ನ ನನ್ನ ಒಂದು ಅನಿಸಿಕೆ ಪ್ರಕಾರ POK ಅನ್ನೋದನ್ನ ಫಸ್ಟ್ ಈ ವಶಪಡಿಸ್ಕೊಳ್ತಕ್ಕಂತ ಒಂದು ಟೈಮ್ ಸನ್ನದ್ಧವಾಗಿದೆ. ಇದರ ಜೊತೆಗೆ ಬರೀ ಆಕ್ಯುಪೈ ಮಾಡಿದ ತಕ್ಷಣ ಮತ್ತೆ ಸಮಸ್ಯೆ ಬಗೆಹರಿಯಲ್ಲ. ಅಲ್ಲಿಂದ ಆಕ್ಯುಪೈ ಮಾಡ್ಕೊಂಡಿದ್ದ ದಿನದಿಂದ ನಾವೀಗೆಲ್ಲ ಒಂದು ಟೆರರಿಸ್ಟ್ ಏನಿದೆ ಪಾಯಿಂಟ್ಸ್ ಏನಿದೆ ಈ ನಮ್ಮ ಪಾಕಿಸ್ತಾನದಲ್ಲಿ ಈಗ ನಾವು ನೋಡಿದಂಗೆ ಅದೇ ಎಲ್ಲ ನಾವು ಶಮನ ಮಾಡ್ಲಿಕ್ಕೆ ನಾವು ಕ್ರಮ ತಗೋಬೇಕಾಗತ್ತೆ. ಯಾವ್ದಾದ್ರೂ 24 hours ಅಲ್ಲಿ ಆಗಲ್ಲ ಕೆಲಸ ಇದು. ಓಕೆ ಸರ್, ಓಕೆ, ನಿಮ್ಮ ಉದ್ದೇಶ ಅಂತೂ ನನಗೆ ಖಂಡಿತವಾಗ್ಲೂ ಗೊತ್ತಾಯಿತು. ಏನು ಅಂತಂದರೆ ಇದೊಂದು ಒಳ್ಳೆಯ ಅವಕಾಶ ನಮಗಿದೆ. POKನ ನಾವು ತೆಗೆದುಕೊಳ್ಬೇಕು, ನಮ್ಮ ಜಾಗವನ್ನು ಅವ್ರು ಏನು ಆಕ್ರಮಿಸ್ಕೊಂಡಿದ್ದಾರೆ ಅದನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಉದ್ದೇಶ. ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ನಾನು ಅಗ್ರಿ ಆಗ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಂದು ದೀಪ್ತಿ ಏನು ಅಂತಂದರೆ, ಎಲ್ಲರ ಉದ್ದೇಶ ಒಂದೇ, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡೋದಕ್ಕೆ ಈ ಒಂದು ಸಂದರ್ಭ ಮತ್ತೆ ಸಿಗಲ್ಲ ಅನ್ನೋದು. ಯಾಕಂದರೆ ಬೇರೆ ದೇಶದ ಹತ್ರ ಹೋಗಿ ಬೆಗ್ ಮಾಡಿ ಭಾರತದಿಂದ ನಮ್ಮನ್ನು ಕಾಪಾಡಿ ಅಂತ ಕಾಲು ಮುಗಿಯುತ್ತೆ. ಹಿಂದೆ ಬಂದು ಭಾರತದ ಮೇಲೆ ಮತ್ತೆ ಡ್ರೋನ್ ಅಟ್ಯಾಕ್ ಮಾಡಿ ಭಾರತೀಯರ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ನಮ್ಮ ಮೇಲೇ ದಾಳಿ ಮಾಡೋದಕ್ಕೆ ಹೋಗುತ್ತೆ. ಇಲ್ಲಿ ಏನಾಗುತ್ತಾ ಇದೆ ಅಂತಂದರೆ, ಪಾಕಿಸ್ತಾನದ ಬುದ್ಧಿ ಪದೇ 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 ಪ್ರಪಂಚದ ಮುಂದೆ ಬೆತ್ತಲಾಗ್ತಾನೇ ಬಂದಿದ್ದಾರೆ. ಈ ಸರಿ ಮಾತ್ರ, ಯಾಕೆಂದರೆ ಒಂದು ಸರಿ ನಾವು ಅವಕಾಶ ಕೊಟ್ಟಿದ್ವಿ, ಓಕೆ ಕದನ ವಿರಾಮನ ಘೋಷಣೆ ಮಾಡೋಣ ಅಂತ ಹೇಳಿ, ಆದರೆ ಅವರೇ ಮಾಡಿದಂಥ ಒಂದು ತಪ್ಪು ಮತ್ತೆ ಈಗ ಅವರು ಅನುಭವಿಸಬೇಕು. ಭಾರತ ಇಷ್ಟಕ್ಕೆ ಸುಮ್ಮ ಆಗಬಾರ್ದು ಅನ್ನೋದು ಜನರ ಅಭಿಪ್ರಾಯ ಆಗ್ತಾ ಇದೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಮೈಸೂರಿಂದ ಮೇಡಮ್. ನಿಮ್ಮ ಹೆಸರು? ಅಂತ ಸರ್, ಪಾಕ್ ಅಂತೂ ತನ್ನ ನರಿಬುದ್ದಿನ ತೋರಿಸ್ಬಿಡ್ತು. ನಮಗೆ ಗೊತ್ತಿದ್ದು ನಾವೇನಾದರೂ ಹಳ್ಳಕ್ಕೆ ಬಿದ್ವಿ ಅಂತ ಅನಿಸ್ತಾ ಸರ್ ನಿಮಗೆ?
100% ಮೇಡಮ್. ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ವಾರ್ ಬ್ರೇಕ್ ಮಾಡಿದ್ರು, ತಿರ್ಗಾ ಅವರು ಡ್ರೋನ್ ದಾಳಿ ಮಾಡಿದ್ರು, ಟೆರರಿಸ್ಟ್ ತಿರ್ಗಾ ಅಟ್ಯಾಕ್ ಮಾಡಿದ್ರು. ಇವೆಲ್ಲ ನೋಡ್ಕೊಂಡು ನಮ್ಮ ಇಂಡಿಯಾ ಯಾಕೆ ಸಹಿಸ್ಕೊಂಡು ಕೂತ್ಕೊಂಡು? ನಿಜ ಸರ್, ನಿಜ. ಒಂದು ಅಂತಂದ್ರೆ ಅವ್ರ ಬುದ್ಧಿ ಗೊತ್ತಿದ್ದು ಇದನ್ನು ಮಾಡಬಾರ್ದಾಗಿತ್ತು, ಅವ್ರಿಗೆ ಪಾಠ ಕಲಿಸ್ಲೇಬೇಕಾಗಿತ್ತು ನಾವು. ಹೌದೌದು, ಕಲಿಸ್ಲೇಬೇಕಾಗಿತ್ತು. ಬಟ್ ಅಂದ್ರೆ ಇನ್ನೊಂದು ಮಾಡಿ ಅಂದ್ರೆ ಅವ್ರು ಎಷ್ಟೇ ಸಲ ಕ್ಷಮೆ ಕೇಳಿದ್ರು ಕ್ಷಮಿಸಿ ಬಿಡ್ತಾ ಇರೋದೇ ದೊಡ್ಡ ತಪ್ಪು. ಒಂದ್ಸಲಿ ವಾರನ ಸ್ಟಾರ್ಟ್ ಆಗಿದೆ, ಅಲ್ಲಿ ಟೆರರಿಸಂ ಅನ್ನೋದು ಅಲ್ಲಿ ಹುಟ್ಟಿರೋ ದೇಶದ ಪ್ರಜೆಗಳೇ ಟೆರರಿಸ್ಟ್ಗಳು. ಪಾಕಿಸ್ತಾನನೇ ಟೆರರಿಸಂ ದೇಶ. ಅಂತ ದೇಶನ ಕ್ಷಮಿಸುವಂತದ್ದು ಏನಿದೆ? ನಿಜ. ಅವ್ರು ಅಷ್ಟು ಡ್ರೋನ್ ದಾಳಿ ಮಾಡಿದ್ರು. ಇವಾಗ ನಮ್ದು ರಿಟರ್ನ್ ದಾಳಿ ಮಾಡ್ಬೋದಾಗಿತ್ತಲ್ಲ. ಇವಾಗ ಬ್ರೇಕ್ ಮಾಡೋಣ ವಾರ ಅಂತ ಹೇಳಿದ್ರು, ಸಂಜೆ ಎಲ್ಲ ಡಿಸೈಡ್ ಆಯ್ತು, ಎರಡೂ ದೇಶಗಳು ಕುತ್ಕೊಂಡ್ವು, ಮಾತಾಡಿದ್ವು. ಇವಾಗ ತಿರ್ಗಾ ನಾವು ಮಿಸೈಲ್ ನಮ್ ಕಡೆಯಿಂದನೂ ಮಾಡ್ಬೋದಾಗಿತ್ತಲ್ವಾ? ನಿಜ ನಿಜ. ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಸೈನ್ಯಕ್ಕೆ ಅಂತಾರೆ, ಮತ್ತೆ ಅವ್ರು ದಾಳಿ ಮಾಡ್ತಾ ಇದ್ರು ನಮ್ಮವರು ಸುಮ್ಮನೆ ಇದಾರ ಅಂತ? ಸರ್ ಒಂದೇ ಇಲ್ಲ, ಸಂಪೂರ್ಣ ಅಧಿಕಾರ ಕೊಟ್ಬಿಟ್ಟಿದ್ರೆ ನಮ್ ಇಂಡಿಯನ್ ಆರ್ಮಿ ಬಿಡೋದೇ ಇಲ್ಲ. ಯಾಕಂದ್ರೆ ಮೇಲಿಂದ ಆರ್ಡರ್ ಬಂದ್ರೆ ಮಾತ್ರನೇ ಆಗೋದು. ಬಟ್ ಸೆಲ್ಫ್ ಡಿಫೆನ್ಸ್ ಮಾಡಕ್ 100% ಕೊಟ್ಟಿರ್ತಾರೆ. ಬಟ್ ಇವ್ರ ಇಷ್ಟ ಬಂದಂಗೆಲ್ಲ ಮಾಡಕ್ ಬಿಟ್ಬಿಟ್ರೆ 2 days ಅಲ್ಲಿ ಪಾಕಿಸ್ತಾನ ಇರೋಲ್ಲ. ಹೌದು ಹೌದು ಹೌದು. ಆ ಮೇನ್ ಏನಂದ್ರೆ ನಮ್ ಇಂಡಿಯನ್ ಪೀಪಲ್ಸ್ ಎಷ್ಟು ಸಪೋರ್ಟ್ ಮಾಡ್ತಾರೋ ನಮ್ಮ ರಾಜಕೀಯದವರು ಅಷ್ಟೇ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಬಿಟ್ರೆ ಆರ್ಮಿಗೆ, ಟೆರರಿಸಂ ಅನ್ನೋದು 100% ನಿರ್ಮೂಲನೆ ಆಗುತ್ತೆ. ಬಟ್ ಯಾಕಂದ್ರೆ ಅವರು ಅಣು ಬಾಂಬ್ ದಾಳಿ ಮಾಡ್ತಾರೆ, ಅದು ಇದು ಅಂತ ನಮ್ ಸರ್ಕಾರಗಳೇನ್ ಮಾಡ್ತಿದ್ದಾವೆ, ನಮ್ ಜನರ ಪ್ರಾಣದ ರಕ್ಷಣೆಗೋಸ್ಕರ ಹಿಂದೇಟ್ ಆಗ್ತಾ ಇದಾವೆ ಅಷ್ಟೇ. ಅವ್ರ ಹತ್ರ ಅಣು ಬಾಂಬ್ ಇಲ್ಲ ಅಂದ್ರೆ ಪಾಕಿಸ್ತಾನ ಇಷ್ಟೊತ್ತು ಆಲ್ರೆಡಿ ಸರ್ವನಾಶ ಮಾಡ್ಬಿಟ್ಟಿರೋರು. ನಿಜ ನಿಜ ನಿಜ. ಭಾರತೀಯರ ರಕ್ತ ಅಂತ ಕುದಿತಾನೆ ಇದೆ, ಬಟ್ ರಾಜಕೀಯ ನಾಯಕರು ಒಪ್ಬೇಕಷ್ಟೇ. ಹೌದು ಸರ್. ಬಟ್ ಏನಂದ್ರೆ ಇಲ್ಲಿ ವಾರ್ ಅಂತ ಬಂದಾಗ ಇನ್ನು ಕಾಂಗ್ರೆಸ್, ಬಿಜೆಪಿ ದಳ ಮತ್ತೆ ಎಕ್ಸೆಟ್ರಾ ಯಾವ್ಯಾವ ಇದಾವೋ ಎಲ್ಲ ಬಿಟ್ಬಿಡ್ಬೇಕು. ಒಂದಾಗ ನಿಂತ್ಕೊಂಡು ಒಂದ್ಸಲಿ ಕಮಿಟಿ ಡಿಸೈಡ್ ಮಾಡ್ಬಿಟ್ಟು ಒಂದ್ ಸೈಡ್ ವಾರ್ ಅಂತ ಡಿಸೈಡ್ ಮಾಡಿದ್ರೆ ನಮ್ ಇಂಡಿಯಾ 100% ವಿನ್ ಆಗುತ್ತೆ. ಬಟ್ ಅವ್ರ ದೇಶದಲ್ಲಿರೋಂತ ಪ್ರಜೆಗಳು ಯಾರು ಕೂಡ ಇನ್ನೇನು ಟೆರರಿಸಂ ಮಾಡಕ್, ಅಟ್ಯಾಕ್ ಮಾಡಕ್ಕಾಗ್ಲಿ, ಟೆರರಿಸ್ಟ್ ಆಗಿ ಬದಲಾಗಕ್ಕಾಗ್ಲಿ ಚಾನ್ಸ್ ಇರಲ್ಲ. ಯಾಕಂದ್ರೆ ನಮ್ ಇಂಡಿಯಾ ಕರೆಕ್ಟ್ ಆಗಿ ವಾರ್ ಒಂದ್ ಸೈಡ್ ಆಗೋ ತರ ಡಿಸೈಡ್ ಮಾಡ್ಬೇಕು. ಖಂಡಿತ ಖಂಡಿತ. ನಿಜ ಸರ್, ನಿಜ. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು, ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದು ಈ ಸಮಯ ಸೂಕ್ತ ಅನ್ನೋದು ಜನರ ಅಭಿಪ್ರಾಯ. ಈಗ ಇಷ್ಟು ಜನ ಕಾಲರ್ಸ್ಗಳನ್ನು ನೋಡಿದ್ವಿ ನಾವು. ಕದನ ವಿರಾಮ ನಮಗೆ ಘೋಷಣೆ ಬೇಕಾಗಿರಲಿಲ್ಲ. ಆ ಬುದ್ಧಿಗೆ ನಾವು ಅವ್ರಿಗೆ ಯುದ್ಧ ಮಾಡಿ ಅಥವಾ ಕ್ಷಿಪಣಿಗಾಳಿ ದಾಳಿ ಮಾಡಿ, ವಾಯು ಸೇನೆ ದಾಳಿ ಮಾಡಿ ಆ ಒಂದು ದೇಶವನ್ನು ಭಯಭೀತರಾಗಿನಾದರೂ ಮಾಡಿ ನಮ್ಮ ಮೇಲೆ ಅವ್ರು ಬರಬಾರ್ದು ಇನ್ನೊಂದು ಸರಿ. ಆ ಒಂದು ಉದ್ದೇಶಕ್ಕಾದರೂ ಭಾರತ ಈ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಒಂದು. ಮೋದಿ ಸರ್ಕಾರದ ಮೇಲೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಂಬಿಕೆ ಇದೆ. ಎಲ್ಲ ಸರ್ಕಾರಗಳು ಕೂಡ, ಅಂದರೆ ಕಾಂಗ್ರೆಸ್ ಆಗಿರ್ಬೋದು, ಬೇರೆ 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 ರಾಜಕೀಯ ಪಕ್ಷಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಈ ವಿಷಯದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾನೆ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಇದು ಸರಿಯಾದ ಸಮಯ POKನ ವಶ ಪಡಿಸ್ಕೊಳ್ಬೇಕು. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು, ಉಗ್ರರ ಸಂಪೂರ್ಣ ನೆಲೆಗಳನ್ನು ಧ್ವಂಸ ಮಾಡಬೇಕು. ಇನ್ನು ಎಲ್ಲ ಭಾರತೀಯರ ರಕ್ತ ಕುದಿತಿದೆ ಅಂತಾನೆ ಹೇಳಬಹುದು. ಉಂಡು ಮನೆಗೆ ಕನ್ನ ಹೆಂಗೆ ಹಾಕೋದು ಅಥವಾ ಹಿಂದಿಂದ ಬೆನ್ನಿಗೆ ಚೂರಿ ಹೆಂಗೆ ಹಾಕೋದು ಅನ್ನೋದನ್ನ ಪಾಕಿಸ್ತಾನ ನೋಡಿ ಎಲ್ಲರೂ ಕಲ್ತ್ಕೊಬೇಕನ್ಸುತ್ತೆ. ಅಂತ ಕುತಂತ್ರ ಬುದ್ಧಿ ಇರೋದು ಪಾಕಿಸ್ತಾನಕ್ಕೆ. ಈಗ ಏನಾಗುತ್ತೆ, ಯುದ್ಧ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾರಾ? ಇದನ್ನೆಲ್ಲದನ್ನ ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.